ಹಾಲು ಬೇಕಿಲ್ರಿ ಹಾಲು ಬೇಕು ಅವ್ರು ದೊಡ್ಡ ದೊಡ್ಡ ಬರ್ರಿ ತೆಳ್ಳನ ಹಾಲು ಅಂದ್ರೆ 10 ರೂಪಾಯಿ ಆಗತ್ರಿ ಇನ್ನು ಗಟ್ಟಿ ಹಾಲು ಬೇಕಂದ್ರ 20 ರೂಪಾಯಿ ಆಗತ್ರಿ ನಮಗಲ್ರಿ ನನ್ನ ಹಾಲಿನ ರೇಟಿಗ್ರಿ ಬೇಕಾರ ನೀವು ರೊಕ್ಕ ಬೇಕಾರ ಮನೆಗೆ ಬಂದು ಕೊಡ್ರಿ ಅಲ್ಲಿ ನಮ್ಮಪ್ಪ ಫ್ರಿಜ್ನಾಗ ಇಟ್ಟಿರ್ತಾನ ನಮ್ಮಪ್ಪ ಹೇಳ್ಕಾಶನ ನೋಡವ ಮಗಳ ಹಾಲಿನ ಕ್ಯಾನ್ ಹಿಡ್ಕೊಂಡು ಹೋದ್ರ ಓಣಿ ತುಂಬಾ ಹಾಲು ಒಡೆದು ಹೋಗ್ತಾವು ಯಾವ ಹಾಲು ಬೇಕಾದ್ರೂ ಮನೆಗೆ ಕಳಿಸು ಅಂತ ಹೇಳೇನ ಅದಕ್ಕೆ ನೀವು ಹಾಲು ಬೇಕಂತಿದ್ದ ನಮ್ಮ ಮನೆ ಕಡೆ ಬರ್ರಿ ಅಲ್ಲೇ ಕೊಡ್ತೇನೆ ನೀವು ಹಾಲು ಬರ್ರಿ ಹಾಲು ತಗೋಬರ್ರಿ ಹಾಲು 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 ಏನ್ರಿ ಪಾನ ವಿರೋಧ ಮಾಡೋ ಪೊಲೀಸ್ ಕೈಗೊಂಡ್ರ ಏನಿದು ಒಳ್ಳೆ ಮಾನಸ ತರ ಹಾಲು ಹೇಳ್ಕೊತ ಬಂದ್ಬಿಟ್ರಲ್ಲ ನಿನ್ನ ಹಿಡಿಯಾಕ ಏನಂದಿ ಅಲ್ಲ ಅಲ್ಲ ನಿನ್ನ ನೋಡಾಕ ಅಂದೆ ಅಂದ ನನ್ನ ನೋಡಕ್ ಅದಕ್ಕ ಬೇಕಾಗಿತ್ತು ಅಂತೀನಿ ಮತ್ತ ಬೇಕಂತ ಕೇಳಿದ್ರೆ ಯಾಕೆ ಮಾಡಕ್ ರೂಪ ಬೇಕಂತ ಕೇಳಿದ್ರೆ ಯಾಕೆ ಮಾಡಕ್ ರೂಪ ಈ ದಂಧೆನ ನಾವು ಪೊಲೀಸರು ಅಲ್ಲಿಂದ ನಾವು ದಿನಾ ಸ್ವಲ್ಪ ನೋಡ್ಬೇಕಾಗತ್ತ ಸ್ಯಾಂಪಲ್ನ ಏನಾಗತ್ತ ನಿನ್ನ ರೇಟ್ ಓಯ್ ಪೊಲೀಸ ನನ್ನ ರೇಟ್ ನೀ ಕೇಳ್ಬೇಕಂದ್ರೆ ಮೊದಲು ನೀ ಇಲ್ಲಿಂದ ಸೀಟ್ ಖಾಲಿ ಮಾಡು ಅಂದೆ ಅಲ್ಲಲ್ಲ ಇನ್ನ ಹಾಲಿನ ರೇಟ್ ನನ್ನ ಹಾಲಿನ ರೇಟ್ ನಿನಗ್ ಬೇಕಂದ್ರ ಮೊದಲು ನೀ ಇಲ್ಲಿಂದ ಸೀಟ್ ಖಾಲಿ ಮಾಡು ಅಂತ ಹೇಳಿದೆ ಏ ಹುಡುಗಿ ಬಂದವರಿಗೆಲ್ಲ ಸೀಟ್ ಖಾಲಿ ಮಾಡು ಅಂತ ಹೇಳ್ಕೊಂತ ಕುಂತ ಬಿಟ್ರ ಯಾವನಾರ ಅಡಮೊಟ್ಟು ಹುಡುಗ ಬಂದು ಈಗ ಹತ್ತಿತ್ತಲ್ಲ ಗದ್ಲ ಅಂತ ಗದ್ದಲ್ದಾಗ ಕಟ್ಕೊಂಡು ಹೋಗಿ ನಿನ್ನ ಹಾಲಿನ ಗಡಿಗೆ ಓಡದು ಹುಳಿ ಮಾಡಿ ಎಲ್ಲಾದ್ರ ಬೆಂಡ್ ಹಚ್ಚಿದ್ರಂದ್ರ ಎದಕ್ಕೂ ಬರ್ದಂಗ ಅದಿ ನೋಡು ಬಹಳ ಮಾತಾಡ್ತಿಲ್ಲ ನೋಡ್ರಿ ಎಲ್ಲ ಕಣ್ಣು ಹುಡುಗಿಯರಿಗೆ ಮಾತಾಡ್ದಂಗ ನನಗೇನಾದ್ರು ನೀವು ಈ ನಿಮ್ ಲಾಠಿ ಚಾರ್ಜ್ ತೋರಿಸಿ ಮಾತಾಡಕ್ ಬಂದ್ರಿ ಅಂದ್ರ ಬ್ಯಾರೇನ ಆಗ್ತೈತಿ ಮತ್ತ ಏನಂತೈತಿ ನಿಮ್ ಪೊಲೀಸ್ ಬಡಿಗೆ ಹತ್ತಿ ಕತ್ತು ಅಂತೀನಿ ಈ ಹುಡುಗಿ ಬಾಳ ಗದ್ಲಕ್ ಬಿತ್ತು ಅಂತ ನಾನು ಹಾಗೇನಿಲ್ಲ ರೂಪ ಇಷ್ಟು ಮಾತಾಡ್ಬೇಕಂದ್ರ ನಮ್ದೊಂದು ಸ್ವಲ್ಪ ಪೊಲೀಸರ್ದು ಚಟ ಅದು ನಮಗ ಮಾತಾಡಿ ಸ್ಟೇಷನ್ಯಾಗ ರೂಢಿ ಬಿದ್ದು ಹೋಗಿರ್ತೈತಿ ಯಾಕಂದ್ರ ನಿಮ್ಮಂತ ಸಿಕ್ಕ ಹುಡುಗಿಯರಿಗೆ ಮಾತಾಡಿ ನಮಗ ರೂಢಿ ಬಿದ್ದು ಬಿಟ್ಟೈತಿ ನಿಮ್ಮಂತ ಹುಡುಗಿಯರ್ನ ನಾವು ಅರೆಸ್ಟ್ ಮಾಡಿ ಒದ್ದು ಒಳಗೆ ಹಾಕ್ಲಿಲ್ಲ ಅಂದ್ರ ನಮ್ಮ SP ಸಾಹೇಬ ನೋಡ ನಮ್ಮನ್ನ ಒಳಗೆ ಹೋಗಿದ್ದಾರ ರೇಟ್ ಬಗ್ಗೆ ಹರಿಸಿ ಅಂತ ಹಿಂಗ ನೀ ಸೀಟ್ ಖಾಲಿ ಮಾತಾಡೋದು ಮುಗಿದು ಹೋದ ನಮ್ ಕತಿ ಪ್ರತಿದಿನ ಹುಡುಗಿ ಬಹಳ ಚಂದೈತಿ ಜೋಡಿ ಕೂಡುವಂಗ ಆಗೈತಿ ಈ ಕವಿತಾ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಈ ಕವಿತಾ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಹುಡುಗಿ ಬಹಳ ಚಂದೈತಿ ಜೋಡಿ ಕೂಡುವಂಗ
ನಿನ್ನ ಜೋಡಿ ಮಾತಾಡೋದೈತಿ ಏಕವಿತೆಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಜೊತೆಗಿನ ಹುಡುಗಿ ಬಾಳ ಚಂದೈತಿ ನಿನ್ನ ಜೋಡಿ ನೋಡುವಂತ ಆಗೈತಿ ಏಕವಿತೆಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಏಕವಿತೆಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ನಮ್ಮ ಪಾಪ ಹಿಡಿ ಅಂತ ಹೇಳಿದ್ರ ಈ ಮೂಗ್ ಹಿಡದ ಈ ಗಿಡ್ಡ ಹುಡುಗಿ ಕೈ ಹಿಡಿದ ಹಳೆ ಕುಡಿಯಾಕತ್ತೀನಿ ನಮಗನ ಒಂದೊಂದು ಕೊಟ್ಟದ ಮಗನ ಈಕಿ ಮುಂದ ಹಿಂದೆ ಬಿದ್ದಿ ಬರುದು ಆಕೆ ಕೋತಿ ನನ್ನ ಮಗನ ಹೊಟ್ಟೆ ಕೀಸ್ ನನ್ನ ಮಗನ ಸಂತ ಬಿದ್ದು ಉಳ್ಳಾಡ ನನ್ನ ಮಗನ ನನ್ ಡ್ಯೂಟಿ ಒಳಗೆ ನಿನ್ನ ಹೆಂಗೈತಿಪ್ಪ ಡ್ಯೂಟಿ ಏ ಮಗನ ನಿಂದು ಡೇ ಡ್ಯೂಟಿ ಮುಗಿತ ಇವತ್ತು ನೈಟ್ ಡ್ಯೂಟಿ ಇವತ್ತು ನಮ್ದು ಇಲ್ಲೇ ಐತಿ ನೋಡ ನಂದು ಡೇ ನೈಟ್ ಎರಡು ಇಲ್ಲೇ ಐತಿ ಯಾಕೆ ನಾ ಮಾತ್ರ ಬಿಡೋದಲ್ಲ ಅಂದೆ ಏ ಬಿಡಿದ್ರ ಆ ನಮ್ಮ ಪೋದರ್ ಸಾಹೇಬ್ ಬಂದ ಚರ್ಮ ಸುಳಿತಾನೆ ಬಂದು ಜ್ವಾಕೆ ಯಾಕಂದ್ರ ನಿನ್ನ ಬೀಟ್ ಹಳ್ಳಿ ಒಳಗ 4 ಕುಣಿಕೆ ಸಿಗಂತ ಅಲ್ಲಿ ಪಂಚರಂಗೆ ನಿಮ್ಮ ಮಾತಾಡಿ ಹೊಕ್ಕನಪ್ಪ ಹೋಗ್ಬಿಟ್ಟಾಗ ಏನು ನನ್ನ ಹಳ್ಳಿ ಒಳಗ 4 ಕುಣಿಕೆ ಸಿಗವ ಕರೆ ಐತಿಲ್ಲೇ ಬನ್ನಿನ ಏ ಅಷ್ಟಲ್ಲೇ ನಿನ್ನ ಡ್ಯೂಟಿ ರಾಂಗ್ ಡ್ಯೂಟಿಗೆ ಅಂತ ಸಾಹೇಬ್ ಬಾಸ್ ಇಟ್ಕೊಂಡಲ್ಲ ನಿನ್ನ ಮೇಲೆ ರಾಂಗ್ ಡ್ಯೂಟಿನಾಗೆ ಕೊಡು ಮತ್ತ ಹಾಗಾದ್ರೆ ರೂಪ ನಾನು ಸ್ವಲ್ಪ ಹೋಗಿ ಬರ್ತೀನಿ ನೀನು ಕೊಟ್ಟಾಗ ಮಜಾ ಮಾಡ ಹೋಗಲೇ ಹೋಗ ನೀ ಬರೋದಕ್ಕೆ ನಾ ಚೆನ್ನಾಗಿ ನೋಡ್ಕೊಂತ ಹೋಗ ಏ ಹುಡುಗಿ ಏನ ಈ ರಸ್ತೆ ಹಾಳಿ ಕುದುರ್ತ ಯಾವ ಹೇಳ್ದವ ಏನ ಅದು ಅಲ್ದ ಒಬ್ಬ ಪೊಲೀಸರ ಕೈ ಹಿಡದ ಹಾರಾಡಿ ಕುಣಿತ ಎಲ್ಲಿಂದ ನಿನ್ನ ಮೇಲೆ ಕೆಟ್ಟ ಆರೋಪ ಆಗತ್ತೆ ನಿನ್ನ ಮೇಲೆ ಕೆಟ್ಟ ಕಂಪ್ಲೇಂಟ್ ಬರ್ತಿ ಬಿಡ್ತಾನೆ ಕೈಗೆ ಮೊದಲ 100 ರೂಪಾಯಿ ದಂಡ ದುಡ್ಡು ಬಂದ್ ಮಾಡಿದ್ದ ಗಂಡ ಡ್ಯೂಟಿ ಮಾಡ್ಬೇಕಾದ್ರ ದಂಡ ಕೇಳ್ತಿರಲ್ಲ ಯಾಕ ಅಂತೀನಿ ಅದು ನಮ್ಮಂತ ಪೊಲೀಸರ ಚಟಾಲೆ ಹುಡುಗಿ ಅದ ನಮ್ಮಂತ ಹುಡುಗಿಯದ ಹಠ ಐತಿ ಕೊಡಬಾರ್ದು ಅನ್ನೋದು ಆ ಶಟಪ್ ಇಲ್ಲಿಗೆ ಐತಿ ಅದೆಲ್ಲ ಫುಲ್ ಆಗೇ ಬಂದೈತಿ ಏ ಹುಡುಗಿ ನೀ ಯಾರ ಮಾತು ಕೇಳಿ ಇದು ದಂಧೆ ಮಾಡೋದು ನನಗೆ ಗೊತ್ತೈತಿ ಇದಕ್ಕಿಂತ ಮೊದಲಿತ್ತ ನನಗೆ ನಿನ್ ಹೆದರಿಕೆ ನಾ ಕೈಸ್ತೀನ ಇವತ್ತ ಇನ್ನು ನನಗೆ ಕೊಟ್ಟಾಗ ವಾದ ಮಾಡಿದ್ರ ಏನ್ ಬರ್ತದೆ ಕಿಮ್ಮತ್ತ ಕೈಗೆ ಮೊದಲಿಗೆ ರಸ್ತೆ ಬಂದ್ ಮಾಡಿದ 100 ರೂಪಾಯಿ ದಂಡ ದೊಡ್ಡ ಅದ ಕಿಮ್ಮತ್ತು ನಿನಗಿದ್ದಿತ್ತಂದ್ರ ನೀ ಯಾಕ ಆ ಪಾಪನ ಹತ್ರ ರೊಕ್ಕದ ಸುಡ್ ಹೇಳಿ ರೊಕ್ಕ ಇಸ್ಕೊತಿದ್ದಿ ಅಂತೀನಿ ಪಾಪ ಅವ್ ಇದ್ದು ಬುದ್ದು ಮಳ್ಳ ಬುದ್ಧಿ ಎರಚಿ ಸುಳ್ಳಂದು ಸೊಟ್ಟಂದು ಹೇಳಿ ಅವನ ಮೊದಲು ಇಲ್ಲಿಂದ ಜಡ್ಡು ಬರೋಂಗ್ ಹೆದರಿಸಿ ಕಳಿಸಿ ಬಿಟ್ಟೆಲ್ಲ ಮತ್ತ ನೀನು ಏನು ಮಾಡ್ಬೇಕು ಅಂತೀನಿ ನಾನು ಲೇ ರೂಪ ಆ ಹೊಲಕ್ಕ ನಮ್ಮ ಪಾಪೇನ ಮಗನ ಹೆಸರು ಎತ್ತು ಮಾಡಲಿ ಅವನವನು ಹೆಸರು ಇತ್ತಿದ್ರ ಇವತ್ತು ನಮ್ಮ ಮೈಯಾಗ ಜಡ್ಡ ಜಡ್ಡ ಅಲ್ರಿ ಇದೇನ್ರಿ ಪೊಲೀಸ್ ಸಹವಾಸ ಬೆಳತನ ಉಪವಾಸ ಅಂತಾರಲ್ರಿ ಸುಳ್ಳು ನೋಡ್ರಿ ನಮ್ಗೆ ಆದ್ರೆ ಇವಾಗ ಸಡ್ಲಿ ಇದ್ದಂಗಿಲ್ರಿ ಇವ್ನ ಹೆಂಗಾರ ಮಾಡಿ ಒಟ್ಟ ನೈಸ್ ಮಾಡ್ಬೇಕು ಪೊಲೀಸ್ ಮಾವಾರ ರೂಪ ಯಾರು ನಿಮ್ಮ ಮಾವಂದದ್ದು ಮತ್ತೆ ಯಾರಿಗ್ರಿ ನಿಮಗ ರೀ ಹೋಗ ಇನ್ನು ನಿಮ್ಮ ಮಾವಂದ ಕೇಳಿ ಒಮ್ಮೆ ಕರೆಂಟ್ ಶಾಕ್ ಹೊಡೆದಾಗ ನೋಡಿ ಕರೆಂಟ್ ಶಾಕ್ ಹೊಡೆದಾಗ ಮನ್ಸಿಗೆ ಪಾಸ್ ಆಗಿ ತಯಾರಾಗಿ ನಿಂದಿರ್ತೈತ್ರಿ ಅಂದಂಗ ಇಲ್ಲಿ ನಿಂತ್ರಿ ಏನ ಕೊಡ್ಬೇಕಂತ ಅಂದಿದ್ರಂತಲ್ಲ ಮತ್ತೆ ದಂಡ ಎಷ್ಟು ಕೊಡ್ಬೇಕ್ರಿ ಪೊಲೀಸ್ ಮಾವ ಹೊಚ್ಚೆ ಹಳೆ ಹೊಚ್ಚೆ ಮೊದಲ ಹೆದರ್ಸಿ ಕೇಳೋದು ನಮ್ಮ ಪೊಲೀಸರ ಚಟ
ಇದು ದಂಡ ಕೊಡಂತ ಯಾ ಮುಂದೆ ಮಗ ಹೇಳದವ ಮತ್ಯಾರ್ರಿ ನೀವ ಅಲ್ರಿ ಅಂದಿದ್ದು ಬ್ಯಾಡೇನ್ರಿ ನೀನ ಹಂಗಾರ ನಾವ್ ದುಡ್ಡು ಕೊಡೋದ್ ಬ್ಯಾಡ ದುಡ್ಡು ಕೊಡೋದು ಒಟ್ಟ ಬ್ಯಾಡ ಆತ್ರಿ ಅಪ್ಪ ಇನ್ನು ಮ್ಯಾಗ ನನಗಕ್ಕ ನಿಮ್ನ ಎಂದ ನೋಡಿದ ನೋಡ್ರಿ ಅಂದ ನಿಮ್ ಜೋಡಿ ಬೆರತು ಯಾವಾಗ ನಿಮ್ ಜೋಡಿ ಅಪ್ಕೊಂಡು ಮುದ್ದು ಮಾಡಿ ಒಂದೇ ಜೀವ ಒಂದಾಗಿ ಒಟ್ಟು ಡ್ಯಾನ್ಸ್ ಮಾಡೋಕತ್ತ ಹುರುಪಿಗೆ ಕಾಯಕತ್ತೈತಿ ನನ್ನ ಮನಸ್ಸು ನಾನು ಅದನ್ನ ಬಯಸಿ ಓಡಿ ಬಂದೀನಿ ಬಾರಿ ನನ್ನ ರೂಪ ಹಂಗಾರ ಮತ್ತೆ ತಡ ಮಾಡ್ತಿದ್ವಿ ಶುರು ಮಾಡಿ ಮಧುರಾಗ ಕಲಿದರ ಕಡಲಿ ಕರುತನ ಬಿಡದಿಲ್ಲ ಬಿಟ್ಟರ ಜಾತಿ ಮಗನಲ್ಲ ರಾತ್ರಿರಂಗ ಹಗರಿಲ್ಲ ನಿಮ್ಮಪ್ಪ ಡಾನಲ್ಲ ಯಾರ ಅಂಜಿಕೆ ನನಗಿಲ್ಲ ಕಡಲಿ ಕರುತನ ಬಿಡದಿಲ್ಲ ಬಿಟ್ಟರ ಜಾತಿ ಮಗನಲ್ಲ ಹಗರಿಲ್ಲ ನಿಮ್ಮಪ್ಪ ಡಾನಲ್ಲ ಯಾರ ಅಂಜಿಕೆ ನನಗಿಲ್ಲ ನಿಮ್ಮಪ್ಪ ಡಾನಲ್ಲ ಯಾರ ಅಂಜಿಕೆ ನನಗಿಲ್ಲ ಕೈ ಮಾಡಿ ಕರುತನ ಕನಗಡಿ ಮಾರ ನನ್ನ ಹಿಂದಿಲ್ಲ ಗೆಳತಿ ನೋಡುತ್ತ ಮುಂದುಂದ ನನ್ನದಿ ಮುಂದಿನ ನಾವಿಲ್ಲ ಏನಾಗೈತಿಯಾಗಲಿ ಗೆಳತಿ ನಮ್ಮ ಸಂಬಂಧ ಏನಾಗೈತಿಯಾಗಲಿ ಗೆಳತಿ ನಮ್ಮ ಸಂಬಂಧ ಊರಿಗೆ ದೂರ ಬೆನ್ನ ಹಚ್ಚಿದರು ತಿರುಗಿ ನೋಡುವಾಕಿ ನನ್ನ ಮನಸ ಮುತ್ತ ಮಾಡಿ ಮುತ್ತು ಮಾಡುವಾಕಿ ಜೋಡಿನ ಜಡಿಯ ಬಿಟ್ಟುಕೊಂಡು ಶಾಲೆಗೆ ಬರುವಾಕಿ ಹೈಸಿನ ಚೂಟಿ ಮ್ಯಾಲೆ ಬಾಳ ಚಂದ ಕಾಣಾಕಿ ಯಾಗ ನನ್ನ ಬಿದ್ದ ನಮ್ಮ ಪ್ರೀತಿ ಮ್ಯಾಲ ಗೆಳತಿ ನಾಳ ಅಂಗಾಲ ಹೇಳೋ ಹನದಾಗಲಿ ನಿನ್ನ ಪ್ರೀತಿಯಲ್ಲೇ ನಾನು ಸೋತು ಹೋದೆವು ಮತ್ತೆ ದೂರಾಗ ನಡುರಾಗ ಕಡೆದನ ಕಡಲಿ ಕರುತನ ಬಿಡದಿಲ್ಲ ಬಿಟ್ಟರ ಜಾತಿ ಮಗನಲ್ಲ ನಾನು ಹಗರಿಲ್ಲ ನಿಮ್ಮಪ್ಪ ಡಾನಲ್ಲ ಯಾರ ಅಂಜಿಕೆ ನನಗಿಲ್ಲ ಲಾ 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 ಪೊಲೀಸ್ ಮಮ್ಮ ಹೋಗೋಣ ಏನಂದ ಮಾಸ್ತರ್ ನೋಡಲ್ ಮಾಸ್ತರ್ ಬಿಟ್ಬಿಟ್ರಿ ಅವ್ ಹಂಗ ಹಂಗ ಮಾಡ್ಬಿಟ್ರು ಅಮ್ಮ ಹೋಗೋಣ ಇನ್ನೊಂದು ಹೋಗ ಬಿಡುತ್ತೆ ಶುರು ಮಾಡಿ ಮನೆಗೆ ನಂದ ನಮ್ಮ ಅಪ್ಪದ ಗಂಟ ಹೋಗೋದು ಮಾಡಿ ಎಬಿಸಲೋ ಹವ ಎಬಿಸಲೋ ತೇಜಿನಾಗ ಹುಡುಗಿ ಬಂದು ನಾರುತ್ತಾಳೋ ನಾರುತ್ತಾಳೋ ಹುಡುಗಿ ನಾರುತ್ತಾಳೋ ಮಲ್ಲಿಗೆ ಹೂವಿನಂಗೆ ನಾರುತ್ತಾಳೋ ಜೈಜಿನಾಗ ಹುಡುಗಿ ಬಂದು ನಾರುತ್ತಾಳೋ ನಾರುತ್ತಾಳೋ ಹುಡುಗಿ ನಾರುತ್ತಾಳೋ ಮಲ್ಲಿಗೆ ಹೂವಿನಂಗೆ ನಾರುತ್ತಾಳೋ ಬಲೆಗೆ ಹಚ್ಚ ಮಂಜ ಮುಖದಾಗ ಹಚ್ಚಿ ಮಂಜಾಗ ಬರ್ತಾಳೆ ನಾರಗಂಧ ಹಚ್ಚಿ ಬಲೆಗೆ ಹಚ್ಚ ಮಂಜ ಮುಖದಾಗ ಹಚ್ಚಿ ಮಂಜಾಗ ಬರ್ತಾಳೆ ನಾರಗಂಧ ಹಚ್ಚಿ ಹುಡುಗಿ ತಿರುಗುತ್ತಾಳೆ ಹುಡುಗಿ ದುಡ್ಡಿ ಕಚ್ಚಿ ಎಬಿಸಲೋ ಹವ ಎಬಿಸಲೋ ಜೈಜಿನಾಗ ಹುಡುಗಿ ಬಂದು ನಾರುತ್ತಾಳೋ ನಾರುತ್ತಾಳೋ ಹುಡುಗಿ ನಾರುತ್ತಾಳೋ ಮಲ್ಲಿಗೆ ಹೂವಿನಂಗೆ ನಾರುತ್ತಾಳೋ
ಗೌರಿಯ ಗೌರಿಯ ಲಕ್ಷ್ಮೀಬರಮ್ಮ ಹುಡುಗಿ ಲಕ್ಷ್ಮಿಯ ಪುಟ್ಟ ಗೌರಿಯ ಗೌರಿಯ ಮಾತಿನ ಬನ್ನಿರ ಸೀತನಂದ ಜಪಿಸಲೋ ಹವ ಜಪಿಸಲೋ ಜೈಸಿನಾಗ ಹುಡುಗಿ ಬಂದು ನಾಡ್ತಾಳೋ ನಾಡ್ತಾಳೋ ಹುಡುಗಿ ನಾಡ್ತಾಳೋ ಮಲ್ಲಿ ಹುಡುಗಿ ಬಂದು ನಾಡ್ತಾಳೋ ಅಮ್ಮ ತ್ರಿಲೋಕಮಾತೆ ಎಂಥ ಕೆಟ್ಟ ಘಳಿಗೆಯಲ್ಲಿ ತಾಯಿ ಮಕ್ಕಳಿಗೆ ಅಗಲಿಸಿದೆಯೋ ನಾ ಕಾಣೆ. ತನ್ನ 3 ಮಕ್ಕಳ ಹಾಲು ಕುಡಿಸಿ ಬೆಳೆಸಿದ ತಾಯಿ ಅಸೂನೆಗೆ ಹೋದ ಮೇಲೆ ಅವಳ ಮುಖ ಕಾಣಬೇಕೆಂದ್ರೆ ಸಿಗುವಳೇ ಆ ತಾಯಿ. ತನ್ನ 3 ಮಕ್ಕಳು ಬಾಳನು ಬಂಗಾರ ಮಾಡಬೇಕು ಅಂತ ಕನಸು ಕಂಡ ನನ್ನ ತಂದೆಯ ಕನಸು ಕನಸಾಗಿ ಉಳಿಸಿಬಿಟ್ಟಿಯೇನಮ್ಮ ನೀನು. ಜಯಶ್ರೀ ಜಯಶ್ರೀ ಯಾಕಪ್ಪ ಹಾಗೆ ನೋಡ್ತಾ ಇದ್ಯಾ? ನೀನು ಇದೀಗ ಅಡ್ಡಿ ಅಂಗಡಿಗೆ ಹೋಗಿರ್ಲಿಲ್ವೇ? ದುಡುಕುತನದಿಂದ ಅಡತಿ ಅಂಗಡಿಗೆ ಹೋಗಿ ಕೆಡುಕು ಮಾಡಿಕೊಂಡು ಬಂದ ನಮ್ಮ ಈ ಪಾಪೆ ಹೇಗೆ ಹೇಳಲಿ ನನ್ನ ಮಗ ವಿಶ್ವನಿಗೆ, ಹೇಗೆ ಸಹಿಸಿಕೊಳ್ಳಲಿ ಈ ಸಂಕಟವನ್ನ? ಯಾಕಪ್ಪ ನಮ್ಮ ಮಾಲಿನ ಹಣ ಅವರು ಕೊಡಲಿಲ್ವೇ? ಹಣವನ್ನು ಕೊಟ್ಟರಮ್ಮ, ಆದರೆ ಆ ಹಣವನ್ನು ಹಾಳುಗೆಡುಕೊಂಡು ಬಂದ ನಮ್ಮ ಈ ಪಾಪಿ. ಏನಾಯ್ತಪ್ಪ ಆ ಹಣ? ಕೆಟ್ಟ ಕಳ್ಳರ ಪಾಲಾಯಿತಮ್ಮ, ಕೆಟ್ಟ ಕಳ್ಳರ ಪಾಲಾಗಿ ಹೋಯ್ತು. ಹೆಚ್ಚು ಸಮಯ ತಡೆದಿದ್ದರೆ ನಿನ್ನ ತಂದೆಯ ಮುಖವನ್ನು ನೋಡುತ್ತಿರಲಿಲ್ಲ ತಾಯಿ, ನೀನು ನೋಡುತ್ತಿರಲಿಲ್ಲ. ಅಯ್ಯೋ ದುರ್ವಿಧಿ, ಎಂತು ಕಾಡುತ್ತಿರವೇ ನಮ್ಮ ಬಾಳಿಗೆ. ಕಟುಕ ಶ್ರೀಮಂತರು ಎತ್ತಿ ಹಾಕಿದ ಉಳಿದ ಎಕರೆ ಜಮೀನಿನಲ್ಲಿ ಕಟುಕ ಕಳ್ಳರ ಪಾಲಾಗಿ ಹೋಯಿತೆ. ಅಮ್ಮ ಶ್ರೀದೇವಿ, ಎಷ್ಟೊಂದು ಕಷ್ಟ ಕೊಟ್ಟು ಕಾಡುತ್ತಿರವೇ ನಮ್ಮ ಬಾಳಿಗೆ. ನಮಗೆ ಈ ರೀತಿ ಕಷ್ಟ ಕೊಟ್ಟು ಕಾಡುವುದಕ್ಕಿಂತಲೂ ನಮ್ಮ 3 ಪ್ರಾಣವನ್ನು ಬಲಿ ತೆಗೆದುಕೊಂಡಿದ್ರೆ ಎಷ್ಟೋ ಹೊಟ್ಟೆಯಲ್ಲಿ ನಿರಾಶನಾಗಿ ತಿರುಗುವ ನನ್ನ ಮಗ ವಿಶ್ವನಿಗೆ ಈ ವಿಷಯ ತಿಳಿದರೆ ಹೃದಯಘಾತ ಆಗದೇ ಇರಬಾರದು ತಾಯಿ, ಹೃದಯಘಾತ ಆಗದೇ ಇರಬಾರದು. ನನ್ನ ಮಗನಿಗೆ ಹೇಗೆ ಮುಖ ತೋರಿಸಲಿ? ಈಗ ನಾನು ಸಾಯುವುದೇ ಮೇಲು. ಮಾತಾಡ್ತೀಯಪ್ಪ ನೀನು? ಮನೆ ಹಿರಿಯರಾದ ನೀವೇ ಈ ರೀತಿ ಮಾತಾಡಿದ್ರೆ ನಿನ್ನ ಮಕ್ಕಳಾದ ನಮ್ಮ ಪಾಡೇನು? ಕಷ್ಟದಲ್ಲಿ ಬೆಳೆದಿರುವ ದೇಹ ಕಷ್ಟದಲ್ಲಿ ಸಾಯ್ತಿದ್ದಾಗ ಯಾರೇನು ಮಾಡುವುದಕ್ಕೆ ಸಾಧ್ಯ? ವಿಧಿಗೆ ನಾವು ಎದುರಾಡಿದಾಗ ನಮ್ಮ ಜೀವನ ಪಾವನ, ಇಲ್ಲದಿದ್ರೆ ನಮ್ಮ ಜೀವನ ಸ್ಮಶಾನವಪ್ಪ, ಸ್ಮಶಾನ. ಜಯಶ್ರೀ ಜಯಶ್ರೀ, ನಿನ್ನ ಮಾತಿನ ಮರ್ಮವನ್ನು ಕೇಳಿ ಎಷ್ಟು ದುಃಖವನ್ನು ನಂದಿಸಿಕೊಳ್ಳಲಮ್ಮ ನಾನು. ಈಗ ನೀನಾಡಿದ್ದು ಗಂಡದೇ ಗಂಡಸರ ಮಾತಮ್ಮ, ಗಂಡದೇ ಗಂಡಸರ ಮಾತು. ಆದರೇನು ಮಾಡುವುದು ಮಗಳೇ? ನನ್ನ ಹೃದಯ ಕೋಶದಲ್ಲಿ ದುಃಖದ ದಾವಾಗಿಯೇ ಉರಿ ಹತ್ತಿ ಹೇಳುತ್ತಿದೆ. ನಾವೆಷ್ಟೇ ದುಃಖಿಸಿ ಹತ್ತರೂ ಕೂಡ ನಮ್ಮನ್ನು ಎತ್ತಿಕೊಳ್ಳುವರು ಯಾರು ಇಲ್ಲ ಈ ಸಮಾಜ. ಹೌದಮ್ಮ, ಕಷ್ಟದ ಕಣ್ಣೀರಲ್ಲೇ ಕೈ ತುಳಿರೆಂದು ಶಾಪಗ್ರಸ್ತನಾಗಿ ಹುಟ್ಟಿದ ಈ ದೇಹಕ್ಕೆ ಯಾರು ಎತ್ತಿಕೊಳ್ಳಲಾರಮ್ಮ, ಈ ಸಮಾಜದ ಜನ ಯಾರು ಎತ್ತಿಕೊಳ್ಳಲಾರ. ಒಂದು ಹೆಂಡತಿ ಕಿರಿ ಮಗನನ್ನು ಕಳೆದುಕೊಂಡಾಗಲೇ ನೋಡಿಕೊಂಡೇ ಈ ಸಮಾಜದ ಜನರನ್ನು, ದುಡಿದು ಹಣ ಸಂಪಾದಿಸಿದ ಹಣವನ್ನು ಕಳೆದುಕೊಂಡಾಗಲೇ ನೋಡಿಕೊಂಡೇ ಈ ಸಮಾಜದ ಜನರನ್ನು, ಹಣ ಕಳೆದುಕೊಂಡು ಹಿಂತಿರುಗಿ ನಿಂತ ನಿನ್ನ ತಂದೆಯನ್ನು ಹೊಡೆಯುವುದನ್ನು ನೋಡಿ ಹಾಗೆ ಕೈಕೊಟ್ಟಿ ನಗುತ್ತಿತ್ತಮ್ಮ ಈ ಹಾಳು ಸಮಾಜದ ಜನರು. ಅಯ್ಯೋ ಪಾಪಿಗಳೇ, ಹಣದಾಸೆಗಾಗಿ ಮುದುಕನ ಪ್ರಾಣವನ್ನೇ ಬಲಿ ತೆಗೆದುಕೊಳ್ಳುವಷ್ಟು ಮೂರ್ಖರಾಗಿ ಜನಿಸಿಬಿಟ್ಟಿದ್ದೀರಾ ಈ ಭೂಮಿ ಮೇಲೆ. ಅಮ್ಮ ಕನ್ನಡ ಮಾತೆ, ನಾನು ನನ್ನದು ಎನ್ನುವ ದುರಾಭಿಮಾನಿಗಳಿಗೆ ನಿನಗೆ ಬಲವಿದೆಯಲ್ಲವೇ? ಸತ್ಯದ ತಲೆ ಮೇಲೆ ಪುಟಿದೆದ್ದು ಮರೆಯೋ ಭಂಡರಿಗೆ ನೀನು ಜನ್ಮ ಕೊಡೋದಕ್ಕಿಂತಲೂ ನೀನೊಬ್ಬಳ ಬಜ್ಜೆಯಾಗಿದ್ರೆ ಎಷ್ಟೋ ಪಾಲು ಉತ್ತಮವಿತ್ತು. ಅಳಬೇಡ ಮಗಳೇ, ಅಳಬೇಡ. ದೈವ ಗೆದ್ದವನರೊಂದು ಆಗಲೇ ಹೇಳಿದ್ದಲ್ಲವ, ಇಹಪರ ಜೀವನವೇ ನಶಿಸಿ ಹೋಗುತ್ತಿರುವಾಗ ಯಾರೇನು ಮಾಡುವುದು, ಯಾರಿಂದ ಏನಾಗುವುದು? ನನ್ನ ಹಿಂದಿನ ಜನ್ಮದ ಕರ್ಮ ಫಲವೇ ನನ್ನನ್ನು ಕಾಡುತ್ತಿದೆ ಎಂದಾಗ ನಿನ್ನಿಂದೇನು, ನನ್ನಿಂದೇನು? ಹೌದಪ್ಪ, ಹೌದು. ನಿನಗಾದ ಅವಸ್ಥೆಯನ್ನು ಕಂಡು ನನ್ನ ಕರಳೇ ಕಿತ್ತು ಬರ್ತಾ ಇದೆ.
ಸಲುವಾಗಿ ತಿರುಗಿ ತಿರುಗಿ ಬರುವ ಅಣ್ಣನಿಗೆ ಈ ವಿಷಯವನ್ನು ಏನಾದರೂ ನಾನು ತಿಳಿಸಿದ್ದೆ ಆದರೆ ಸಿಟ್ಟಿನ ವೇಷದಲ್ಲಿ ಎಲ್ಲಿ ಸುಟ್ಟು ಹಾಕುತ್ತಾನೋ ಆ ಕೆಟ್ಟ ಹುಳುಗಳು. ಇವರೇ ಹಣ ಕದ್ದವರೆಂದು ನನಗೆ ತಿಳಿದಿಲ್ಲಮ್ಮ. ಹಣ ಕಳೆದುಕೊಂಡ ಸಂಕಟದಲ್ಲಿ ಸಿಕ್ಕವರನ್ನು ಕೇಳಿದರೆ ಸಿಕ್ಕವರೇ ಹೊಡೆದು ಬಿಟ್ಟರು. ನನ್ನನ್ನು ಸಿಕ್ಕವರೇ ಹೊಡೆದು ಬಿಟ್ಟರಮ್ಮ. ನನ್ನ ಮಗನಿಗೆ 10 ಪಸಿಯ ಹುಟ್ಟದ ಈ ಕಲಿಕಾಲದಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲದೆ ತಿರುಗು ಹತ್ತಿದಮ್ಮ. ಈ ಪರಿಸ್ಥಿತಿ. ಹಣ ಕಳೆದುಕೊಂಡ ದುರ್ದೇಹವಾದ ನಾನು ಇನ್ನು ಈ ಮನೆಯಲ್ಲಿ ಮಾತಾಡ್ತೀಯಪ್ಪ ನೀನು. ನಿನ್ನ ಹಟ್ಟಿಯಲ್ಲಿ ಹುಟ್ಟಿದ ವೀರ ಗಂಡು ಗಲೆ ಅನಿಸಿಕೊಂಡ್ರೆ ಅಣ್ಣನಿದ್ದಾನೆ, ವೀರ ಮಹಿಳೆ ಅನಿಸ್ಕೊಂಡ್ರೆ ನಾನಿದ್ದೀನಿ. ಹಣದ ಬಗ್ಗೆ ನೀನು ಯಾವ ಯೋಚನೆಯನ್ನು ಮಾಡಬೇಡ. ಅಣ್ಣನಿಗೆ ನಾನೆಲ್ಲ ತಿಳಿಸಿ ಹೇಳ್ತೀನಪ್ಪ. ಲೋಕನಾಥ, ನನ್ನ ಸೂಟ್ ಕೇಸ್ ಅನ್ನು ಕದ್ದು ತಂದಿರುವೆಯಲ್ಲ, ಎಲ್ಲಿದ್ದಾನ ಸೂಟ್ ಕೇಸ್? ಏನು ಮಾತಾಡ್ತಿದ್ದೀರಿ ಸರ್ ನೀವು? ಯಾವುದು ನಿಮ್ಮ ಸೂಟ್ ಕೇಸ್? ನನಗೆ ಯಾವುದು ಗೊತ್ತಿಲ್ಲವೆಂದು ಗತ್ತಿನ ಆಟ ಹಚ್ಚಿರುವ ಯಾವ ಮುದಿನ ಮಗನು ಬಸ್ ಸ್ಟಾಂಡಿನಲ್ಲಿ ನನ್ನ ಪಕ್ಕದಲ್ಲಿ ನನ್ನ ಸೂಟ್ ಕೇಸ್ ಅನ್ನು ಕದ್ದು ತಂದು ಈಗೇನು ಗೊತ್ತಿಲ್ಲದಂತೆ ಮಳ್ಕುರಿಯಂತೆ ಮಾತನಾಡುತ್ತೀಯಾ? ಸುಮ್ಮನೆ ಆ ಸೂಟ್ ಕೇಸ್ ಅನ್ನು ಕೊಡ್ತೀಯೋ ಅಥವಾ ಈ ಚೋರಿಯಿಂದ ತನ್ನ ಮಗಳ ಪ್ರಾಣವನ್ನು ತೆಗೆದು ಬಿಡಲು? ಚೋರಿಯಿಂದ ಅಷ್ಟೇ ಏಕೆ ಶ್ರೀಮಂತರೇ, ಕೊಡಲಿಯಿಂದ ಕತ್ತರಿಸಿ ತುಂಡಿಸಿದರು. ನಾನು ಸತ್ಯವನ್ನೇ ಹೇಳುತ್ತೇನೆ, ಇದ್ದೊಬ್ಬ ಮಗನ ಸಾಕ್ಷಿಯಾಗಿ ಹೇಳುತ್ತೇನೆ, ನಾನು ನಿಮ್ಮ ಸೂಟ್ ಕೇಸ್ ನೋಡಿಲ್ಲ. ಅವನೋ ಅವಿವೇಕಿ ನಿನ್ನ ಮಗ. ಅವನೊಬ್ಬ ಕಳ್ಳ, ಅವನ ತಂದೆಯಾಗಿ ನೀನು ಮಹಾನ್ ಕಳ್ಳ. ನೋಡು ಲೋಕನಾಥ, ಮರ್ಯಾದೆಯಿಂದ ಹಣ ಕೊಡುತ್ತೀಯೋ? ಆ ಹಣ ಕೊಡದಿದ್ದರೆ ನಿನ್ನನ್ನು ಚಿತ್ರಹಿಂಸೆ ಕೊಟ್ಟು ಕೊಲ್ಲದೆ ಬಿಡಲಾರೆ. ನಿನ್ನ ಹಣ ನೋಡಿದ್ದರೆ ತಾನೆಲ್ಲ ಬಗಳೋದು. ಹಾಗಾದರೆ ತೆಗೆದುಕೋ. ಶ್ರೀಮಂತ್ರಿ, ದಯವಿಟ್ಟು ನನ್ನ ತಂದೆಯನ್ನು ಹೊಡೆಯಬೇಡಿ. ತನ್ನ ಹಣವನ್ನು ತಾನೇ ಕಳೆದುಕೊಂಡು ಬಂದಿರುವಾಗ ನಿಮ್ಮ ಹಣವನ್ನು ಎಲ್ಲಿಂದ ಕೊಡ್ತಾರೆ? ನಿಮ್ಮ ತಂಗಿ ಆಗಿರುವ ನಾನು ನಿಮ್ಮ ಕಾಲು ಸರಿ ಆಚೆಗೆ ರಂಡಿ. ನನ್ನ ಕಾಲಿಗೆ ಬೀಳುವ ಯೋಗ್ಯತೆ ನಿನಗೆಲ್ಲಿಂದ ಬರಬೇಕು? ಸೂರನೆಂಬ ಅಣ್ಣನ ಅಭಿಮಾನದಿಂದ ಕಿಸಗಳ್ಳತನ ಮಾಡಿದ ನೀವು ನನ್ನ ಕಾಲಿಗೆ ಬೀಳುವ ಯೋಗ್ಯತೆ ನಿಮಗೆಲ್ಲಿದೆ? ನನ್ನ ಹಣ ಕಳೆದುಕೊಂಡ ಸೇಡ ಉಕ್ಕುತ್ತದೆ. ನನ್ನ ಹಣ ಕೊಡುವವರೆಗೂ ನಿಮ್ಮನ್ನು ಹೀಗೆ ಚಿತ್ರಹಿಂಸೆ ಕೊಟ್ಟು ನೇಳಿಸದೆ ಬಿಡಲಾರೆ. ಅಥವಾ ನನ್ನ ಹಣ ಕೊಡ್ತೀಯೋ ಅಥವಾ ನಿನ್ನ ಮಗಳನ್ನು ಕಚ್ಚಿ ಮುಟ್ಟಿಸಿಕೊಳ್ಳಲು? ಅನ್ಯಾಯವಾಗಿ ನನ್ನ ಮೇಲೆ ಅಪವಾದ ಹೊರಿಸಿ ನನ್ನ ಮಗಳನ್ನು ಕೆಣಕಲು ಬಂದರೆ ನಾನು ನಿನ್ನ ಹೊಟ್ಟೆ ಮೇಲೆ ಕಾಲಿಟ್ಟು ನಿನ್ನ ಪ್ರಾಣ ತೆಗೆದು ಬಿಡಲಾರೆ. ಪ್ರಾಣ ಬಡಕೊಂಡಿಯೇ ತಿನ್ನಲು ತನ್ನವಿಲ್ಲದಿದ್ದರೂ ಎಷ್ಟೋ ಸೊಕ್ಕೋ ನಿನಗೆ. ನಿನ್ನನ್ನು ಮತ್ತೆ ಸೇಳಿಬಿಟ್ಟನು ಮಗನ ಎಚ್ಚರ. ಮುಳುಗುನನ್ನು ಮೆಟ್ಟಿ ಹಾಕುವ ಕೆಟ್ಟ ಸುಳ ಮಗನೇ, ನಿನ್ನ ತಂದೆ ಇಂತಿರುವ ನನ್ನನ್ನು ನೀವು ಇರಬೇಕಾದರೆ ನೀನು ನನ್ನ ಸೂರ್ಯ ಮಗ. ನಿನ್ನ ಮಗಳಂತ 1000 ಹಣ್ಣುಗಳನ್ನು ಕುಡಿಸಬಲ್ಲ ನನಗೆ ಸೂರ್ಯ ಮಗನೆಂದು ಸಂಜ್ಞಾ ಮುಂಜ ಗಟ್ಟಿ ಹಾಕರ ಈ ಮುದಿ ಗೂಬೆಯನ್ನು. ನನ್ನ ತಂದೆಯನ್ನು ಬಿಟ್ಟು ಬಿಡಿ, ಅವರನ್ನು ಬಿಟ್ಟು ಬಿಡಿ. ನಿಮ್ಮ ಕಾಲಿಗೆ ಬಿದ್ದು ಬಿಚ್ಚಿ ಬಿಡಬೇಕೆಂದು ಕಟ್ಟಿ ಹಾಕಿಲ್ಲ ಜಯಶ್ರೀ. ಅಚ್ಚು ಕಟ್ಟಾದ ನಿನ್ನ ದೇವನಪ್ಪಿ ಕೊಂಡೆ ಹಣ್ಣಿನಂತಿರುವ ನಿನ್ನ ತುಟಿ ಕಚ್ಚಬೇಕೆಂದು ಕಟ್ಟಿ ಹಾಕಿರುವೆ. ಬಾ ಬೇಗನೆ ಎನ್ನ ತೋಟಕ್ಕೆ. ಏ ಮುದುವ, ನಿನ್ ಕಣ್ತುಂಬ ನೋಡಿಕೋ ನಿನ್ನ ಮಗಳ ಚರಿತ್ರೆಯನ್ನು. ಚಿನ್ನ ನಿನ್ನ ತೊಟಿ ಕಚ್ಚಲ, ಇಲ್ಲ ನಿನ್ನ ಗಿಣಿ ಅಂತ ಮಗು ಕಚ್ಚಲ, ಇಲ್ಲ ನಿನ್ನ ಕೆನ್ನೆಗೆ ಗುಳ್ಳು ಕೊಡಲ. ನಿನ್ನ
ನಿನ್ನನ್ನು ಯಾವತರನಾಗಿ ಸ್ವೀಕಾರ ಮಾಡಲಿ ನಾನು. ಲೇ ಹೇಳಿ, ಅನ್ಯಾಯವಾಗಿ ನನ್ನನ್ನು ಕಟ್ಟಿ ಹಾಕಿ ನನ್ನ ಮಗಳನ್ನು ಕೆಣಕಲು ಬಂದರೆ ನೀನೊಬ್ಬ ಗಂಡಸನಲ್ಲೇ. ನಿನ್ನಲ್ಲಿ ಗಂಡಸ್ತನ ಬೇರಿದ್ದರೆ ನನ್ನ ಕಟ್ಟು ಬೆಚ್ಚಿ ನನ್ನ ಮಗಳಿಗೆ ಅವಮಾನ ಮಾಡು, ಆಮೇಲೆ ನಿನ್ನ ಗಂಡಂತ ಕರಿತೀನಿ. ಈ ರೀತಿ ಕಟ್ಟಿ ಹಾಕಿ ನನ್ನ ಮಗಳನ್ನು ಕೆಣಕಲು ಬಂದರೆ ನಾನು ನಿನ್ನ ಪ್ರಾಣ ತೆಗೆದೇ ಬಿಡಲಾರೆ. ಲೋಕ ಹೊರಗಾರವಾದ ಈ ಹುಲಿಗೆ ನಿನ್ನ ಮಾತಿನ ವಾಗ್ದಾನ ಬೇಕಿಲ್ಲ. ನನ್ನ ಮಗ ಕರ್ಮೇಂದ್ರ ವಯಸ್ಸಾದ ಮುದುಕನನ್ನು ಕಟ್ಟಿ ಹಾಕಿ ಅಸಹಾಯಕ ಸ್ಥಿತಿರುವ ಒಂದು ಹೆಣ್ಣನ್ನು ಕೆಣಕುವ ನೀನೊಬ್ಬ ಗಂಡಸಲ್ಲೇ. ವಿಜಯ್, ಅರೆಸ್ಟ್ ಮಾಡಿ ಅವನನ್ನು. ಜಯರಾಮ, ನಾನು ನಿನ್ನ ಸಹೋದರ, ನನ್ನನ್ನು ಅರೆಸ್ಟ್ ಮಾಡ್ತೀಯೋ? ಸಹೋದರನಂತೆ ಸಹೋದರ, ನೀನೆಷ್ಟೇ ದುರಂಕಾರದಿಂದ ಮೆರೆದರೂ ನಿನ್ನನ್ನು ಕೂಡ ಅರೆಸ್ಟ್ ಮಾಡ್ತೀನಿ. ಎಲ್ಲ ಸೊಕ್ಕಿನ ಪ್ರಾಣಿಯೇ, ಈ ರೀತಿ ಸಹೋದರನೆಂದು ನನ್ನ ಕಣ್ತಪ್ಪಿಸಿ ನನ್ನ ಮನೆಯಲ್ಲಿ ಕೋಟಾನೋಟನ್ನು ತಯಾರಿಸ್ತೀಯ. ಮುದುಕನೆಂದು ಮಮತೆ ತೋರದೆ ಕಟ್ಟಿ ಹಾಕಿ ಅಟ್ಟಾಸದಿಂದ ನಕ್ಕು ಈ ಹೆಣ್ಣಿನ ಶಿರಕ್ಕೆ ಕೈ ಹಾಕಿ ಹಾಕೋತಿಯೇ. ಅಂದು ನಾವು ಕೊಟ್ಟ ಶಿಕ್ಷೆ ನಿನಗೆ ಸಾಲದೆ ಇಂದು ಮತ್ತೆ ಪ್ರಾರಂಭಿಸಿದೆಯಾ ಈ ನಿನ್ನ ಹೇಸಿತನವನ್ನು? ಈ ರೀತಿ ಮಾಡುವ ನೀನೊಬ್ಬ ಗಂಡಸಲ್ಲೇ ಒಳ್ಳೆ ಮಾತಿಂದ ತಲೆ ತಗ್ಗಿಸಿ ಪೊಲೀಸ್ ಸ್ಟೇಷನ್ ದಾರಿ ಹಿಡಿತೀಯೋ ಅಥವಾ ಬೂಟ್ಗಾಲಿನ ಏಟು ಬೆನ್ನಿಗಾಕು. ಮೊದಲು ಈ ಮುದುಕನನ್ನು ಬಿಚ್ಚಿ ಹಾಕಿ ಇವನನ್ನು ಐದರಿ ಠಾಣೆಗೆ. ಜಯಶ್ರೀ, ಇದೀಗ ಬಂದು ಒಂದು ಕಂಪ್ಲೇಂಟ್ ಬರೆದು ಕೊಡಿ. ಹಾಗೆ ಸರಿ ಮೊದಲು ವಯಸ್ಸಾದ ನಿಮ್ಮ ತಂದೆಯನ್ನು ರಕ್ಷಣೆ ಮಾಡಿ, ನಾನಿನ್ನು ಬರುತ್ತೇನೆ. ಸರಿ. ಜಯಶ್ರೀ, ಜಯಶ್ರೀ, ಎಂತ ಕಡುಕಲ ಹೊಟ್ಟೆಯಲ್ಲಿ ಎಂತ ಕಾಮಧೇನು ಜನಿಸಿದೆಯಮ್ಮ. ಅಪ್ಪ, ಅಪ್ಪ. ಮಗನೇ ವಿಶ್ವನಾಥ, ಈಗ ಬಂದೇನು? ಹೌದಪ್ಪ, ಈಗಲೇ ಬಂದೆ. ಅಪ್ಪ, ಏನಿದು ನಿಮ್ಮ ಮೈ ಕೈಗಳಲ್ಲಿ ಬಾಸುಂಡೆ? ಏನಿದು ನಿಮ್ಮ ತಲೆಯ ಮೇಲೆ ರಕ್ತದ ಕಲೆ? ಮತ್ತೇನಾದರೂ ಧರ್ಮೇಂದ್ರ ಗುಂಪು ಬಂದು ನಿನ್ನ ಮೇಲೆ ಕೈ ಮಾಡಿದ್ದೇನಪ್ಪ? ಹಾಗಿದ್ದರೆ ಹೇಳು, ಈಗಲವಾಗಿ ಆ ಮಾತಮಗೊಂಡ ತತ್ತರಿಸಿ ಹಾಕಿ ಬರ್ತೇನೆ. ಈಗ ಅವರು ಈ ಭೂಲೋಕದಿಂದ ತಪ್ಪಿಸಿಕೊಂಡು ಹಸುರಲೋಕದ ಇಂದ್ರನ ಮನೆ ಹೋಗ್ತರು. ಆ ಇಂದ್ರನ ಭಕ್ತಾಯುಧವನ್ನೇ ಪುರುಷರು ಮಾಡಿ ಅವರ ರಕ್ತ ಕುಡಿದು ಬರುತ್ತೇವೆ. ಆಗುವುದೆಲ್ಲ ಹಾಗೆ ಹೋಗಿದೆ ಬಿಡಪ್ಪ. ಮತ್ತೇಕೆ ಆ ಸತ್ತ ಮಾತನ್ನು ಒತ್ತಿ ಒತ್ತಿ ಹೇಳಬೇಕು? ಏನು ಮಾತಾಡ್ತೀಯಪ್ಪ ನೀನು? ಯಾವುದು ಅದು ಸತ್ತ ಮಾತು? ಇನ್ನು ಈಗಿನ ಮಗಳ ಮೇಲೆ ನಿನಗೆ ಸಂಶಯ ಉಂಟೆ? ಮತ್ತೆ ಮಾತನಾಡಲಿಲ್ಲಪ್ಪ ಈ ಮಾತನ್ನು. ನಿನಗೆ ನನ್ನಾನೇ ಆದಿತು. ಯಾಕಪ್ಪ? ಬಡತನದಲ್ಲಿ ಬೆಂದರು ಬಲಾಢ್ಯವ ಮಗನೆಂದು ನಗು ನಗುತ್ತಾ ಹೇಳುತ್ತಿದ್ದ ನೀನು ಇಂದು ನನ್ನ ಶಕ್ತಿ ಸಾಮರ್ಥ್ಯದ ಮೇಲೆ ಮುಳ್ಳೆಸುವೆಯ? ಮುಪ್ಪಿನ ತಂದೆಯನ್ನು ನಾಡಿ ಬಲ್ಲವಾದ ಚಂಡನಿವನೆಂದು 4 ಜನರಿಂದ ನಿಂದನೆಯ ಮಾತಿಗೆ ನನ್ನನ್ನು ಗುರಿಪಡಿಸುವೆಯ? ಅಪ್ಪ, ನೀನೇ ನನಗೆ ಜನ್ಮ ಕೊಟ್ಟ ತಂದೆ, ನೀನೇ ತುತ್ತು ಮಾಡಿ ಉಳಿಸಿ ತಿಳಿಸಿದ ಅನ್ಯಗಳು ಒಂದೇ ಸಮನೆ ಕೊರೆಯುತ್ತಿದೆ. ಹೇಳಪ್ಪ, ನಿನ್ನ ಮೇಲೆ ಕೈ ಮಾಡಿದ ಚಾಂಡಾಲನು ಯಾರೊಂದು? ಅಪ್ಪ, ಈಗ ನೀನು ಹೇಳದಿದ್ದರೆ ಇದೇ ಕೊಟ್ಟಲಿಯಿಂದ ನನ್ನ ಕಳಿಸಿಕೊಂಡು ನಿಮ್ಮ ಪಾದದ ಮೇಲೆ ಹಾಕುವೆ. ಹೇಳ್ತೀನಪ್ಪ, ಹೇಳ್ತೀನಿ. ಹಡತಿ ಅಂಗಡಿಯಿಂದ ಹೊರ ಬಂದ ಕ್ಷಣದಲ್ಲಿ ಕೆಟ್ಟ ಕಳ್ಳರ ಗುಂಪಿನಲ್ಲಿ ಸಿಕ್ಕು ರಕ್ತ ಸಿಕ್ತನಾಗಿ ಮನೆಗೆ ಬಂದ ಕ್ಷಣದಲ್ಲಿ ಆ ಕರ್ಮೇಂದ್ರ ಮನೆಗೆ ಬಂದು ಏನು ಮಾಡಿದ್ರಪ್ಪ? ನನ್ನ ಹಣ ತುಂಬಿರುವ ಸೂಟ್ಕೇಸ್ ಕದ್ದು ತಂದಿರು ಅಂತ ಹೇಳಿ ನನ್ನನ್ನು ಕಟ್ಟಿ ಹಾಕಿ ಸಿಕ್ಕಂತ ಹೊಡೆದು ಬಿಟ್ಟನಪ್ಪ. ಸಮಯ ಸಾಧಿಸಿ
ಧ್ಯಾನ ಬಿಡಲಾರೆ. ಅವನ ಮನ ಗಂಡುಗಲಿ ವಿಶ್ವನಾಥನಿದ್ದಾನೆ ಎಂಬುದನ್ನು ಮರೆತು ಮುದುಕನನ್ನು ಅವನು ಶೂರನಾಗಿ ಹೋಗಿಯಾತನು. ಈ ದಾರಿಗೆ ನಾನು ತೀರಿಸಿಕೊಳ್ಳದೆ ಬಿಡಲಾರೆ. ಅಪ್ಪ, ಈಗ ನನ್ನ ರಕ್ತ ಕುದಿಯುತ್ತಿದೆ, ಪಾಪ ಕಳೆಯುತ್ತಿದೆ, ಆಕ್ರೋಶ ಮುಕ್ಕುತ್ತಿದೆ. ನಿಮಗಾದ ಈ ಅವಸ್ಥೆಯನ್ನು ಕಂಡು ನನ್ನ ಹಡವಿನಲ್ಲಿ ಕಥನೆ ಕುಡಿಯುತ್ತಿರುವ ಮಾತನಾಡಿಗಳಿಂದ ನಾನೀಗಲೇ ಹೋಗಿ ಅವರ ಹೃದಯ ಬರೆದು ರಕ್ತ ಭೂಮಿಗೆ ಅರಿಸಿ ಬರುತ್ತೇನೆ. ಆಶೀರ್ವಾದ ಮಾಡಪ್ಪ. ಬೇಡಪ್ಪ, ಈಗ ಅವನು ಹುಲಿಯಾಗಿ ಹೋಗಿದ್ದಾನೆಂದುಕೊಂಡೆ ಅವನಪ್ಪ. ಆ ಹುಲಿಗೆ ತಕ್ಕ ಎಪ್ಪುಲಿ ನಾನಿದ್ದಾನು. ಬಡವರನ್ನು ತಿಂದು ಬದುಕಬೇಕೆಂದು ಅವನು ನಿಂತಾಗ ಅವನನ್ನ ನಾನು ತಿಂದು ಬದುಕುತ್ತೇನೆ. ಹಾಗಲ್ಲ, ಈಗ ನೀನು ಮಾಡಬೇಕಾದ ಕೆಲಸ ಇನ್ಸ್ಪೆಕ್ಟರ್ ಜಯರಾಮ್ ಅವರು ಆಗಲೇ ಮಾಡಿಬಿಟ್ಟಿದ್ದಾರೆ. ಅಂದರೆ ನಮ್ಮ ತಂಗಿ ನಿನ್ನ ಮಾತು. ಅಪ್ಪನನ್ನು ಕಟ್ಟಿ ಹಾಕಿ ಆ ಪಾಪಿ ನನ್ನ ಮೇಲೆ ಬಲಾತ್ಕಾರ ಮಾಡಲು ಬಂದ. ಅಷ್ಟರಲ್ಲಿ ಅವರು ಬಂದು ಅವರನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗಿದ್ದಾರೆ. ಏನು ಹೇಳ್ತಾ ಇದೆಯಮ್ಮ ನೀನು? ಅಪ್ಪನಿಗೆ ಚಿತ್ರಹಿಂಸೆ ಕೊಟ್ಟಿದ್ದಲ್ಲದೆ ನಿನ್ನ ಮೇಲೆ ಕೆಟ್ಟ ಕಣ್ಗಳಿಟ್ಟರೆ ಚಾಂಡಾಲ. ಅಪ್ಪ, ನೀವು ಕೊಟ್ಟ ಕಂಪ್ಲೇಂಟ್ ಅನ್ನು ವಾಪಸ್ ಮಾಡಿ ಅವನನ್ನು ಹೊರತಂದು ಅದೇ ಜೈಲಿನ ಮುಂದೆ ನಿಂತು ಹೋದ್ರೋಹಿಯ ರಕ್ತವನ್ನು ಬರ್ತೇನೆ. ಕಾನೂನನ್ನು ಕೈ ತೆಗೆದುಕೊಳ್ಳುವ ಮೂಲಕ ನೀನಾಗಬೇಡ. ದೀಪ ಎಣ್ಣೆ ಇರೋ ತನಕ ಮಾತ್ರ ಉರಿಯುತ್ತದೆ. ಅದಲ್ಲದೆ ಕೋರ್ಟು ಕಚೇರಿಗಳಿವೆ. ಮೇಲಾಗಿ ಜಯರಾಮ್ ಇದ್ದಾನೆ. ನೀನು ಇದೊಂಥರ ತಡ್ಕೋ. ಅಪ್ಪ, ಇಂಥ ಕೋರ್ಟು ಕಚೇರಿಗಳನ್ನು ಎಂದೋ ಕಳೆದುಕೊಂಡು ಅಪ್ಪ ನಾವು. ಅಂದು ನಾನು ರಸ್ತೆಯಲ್ಲಿ ನನ್ನ ತಾಯಿ ತಮ್ಮನನ್ನು ಕಟ್ಟುಗುಂಡಿಟ್ಟುಕೊಂಡಾಗ ಎಲ್ಲಿ ಹೋಗಿದ್ದ ಅಪ್ಪ ಇಲ್ಲ ಕೋರ್ಟು ಕಚೇರಿ. ಇಂಥ ಕೋರ್ಟು ಕಚೇರಿಗಳೆಲ್ಲವೂ ಅಂತ ತನ ಹುಡುಕ ಶ್ರೀಮಂತರ ಕೈಯಲ್ಲಿ ಕೈ ಕೀಲಿಯಾಗಿ ಬಿದ್ದಿವೆಯಪ್ಪ. ಅಣ್ಣ, ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನು ಕೊಡಬೇಡ. ನನ್ನ ನಾಡಾಗಿದೆ ನೋಡು, ಇದನ್ನೆಲ್ಲ ಬಿಟ್ಟು ಬಿಡು. ತಂಗಿ ತಂಗಿ ತಂಗಿ, ಎಂತ ಕಟ್ಟಾಜ್ಞೆಯನ್ನು ಹಾಕಿದೆಯಮ್ಮ ಈ ನಿನ್ನ ಅಣ್ಣನ ಮೇಲೆ. ತಂದೆ ತಂಗಿಯರನ್ನು ಒಲಿಸಿ ಷಂಡನಾಗಿ ನಾ ಬದುಕಿದರೆ ತಂದೆಯ ರಕ್ತಕ್ಕೆ ಹುಟ್ಟಿ ಬಂದಿದ್ದಕ್ಕೂ ನಾನು ಸಾರ್ಥಕವೇನಮ್ಮ. ಬೇಗ ಮುರಿದು ಹಾಕಮ್ಮ ಈ ನಿನ್ನ ಅಣ್ಣನನ್ನು. ವಿಶ್ವನಾಥ, ಅದನ್ನೆಲ್ಲ ಹಠ ಬಿಟ್ಟು ಒಳಗೆ ಬಾರಪ್ಪ. ಅದನ್ನೆಲ್ಲ ಸವಿಸ್ತರವಾಗಿ ಹೇಳ್ತೇನೆ. ಆಯ್ತು. ಏನ್ ಮಾಡ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ಸಾಹೇಬ್ರು? ಓಹೋ, ಅಂದು ಮಳೆಯಾಗಿ ಅವರು ಶ್ರೀಮಂತ ಧರ್ಮೇಂದ್ರಪ್ಪನವರ ಆಗಮನ. ಬನ್ನಿ ಬನ್ನಿ, ಕುಳಿತುಕೊಳ್ಳಿ. ಹೇ, ನಿನ್ನ ಜೊತೆ ಕುಳಿತುಕೊಂಡು ಪ್ರೀತಿ ಮಾತನಾಡಲಿಕ್ಕೆ ಬಂದಿಲ್ಲ, ಇವರನ್ನು ಬಿಡಿಸಿಕೊಂಡು ಹೋಗಲಿಕ್ಕೆ ಬಂದಿರುವೆ. ಬಿಡಿಸಿಕೊಂಡು ಹೋಗಲಿಕ್ಕೆ ಬಂದಿಯೋ ಅಥವಾ ನೀನೇ ಹೊರ ಬಿಡಲಿಕ್ಕೆ ಬಂದಿಯೋ? ಇನ್ಸ್ಪೆಕ್ಟರ್ ಜಯರಾಮ್. ಜಯರಾಮ, ನನ್ನ ಮಗನಾದ ನೀನು ತಂದೆಗೆ ಎದುರಿದ್ದು ಮಾತನಾಡ್ತೇನೆ. ತಂದೆಗಷ್ಟೇ ಏಕೆ, ಇಂಥ ಹೇಸಿ ಕೆಲಸ ಮಾಡುವ ತಂದೆಯೂ ಮಾತಾಡ್ತೀನಿ. ಮಿಸ್ಟರ್ ಸಾಬ್ ಧರ್ಮೇಂದ್ರಪ್ಪ, ಎಲ್ಲಿದ್ದಾನೆ ನಿನ್ನ ಮಗ? ದಿನಕ್ಕೊಂದು ಹೆಣ್ಣಿನ ಜೊತೆ ಚಕ್ಕಂದ ಆಡುತ್ತಾ ಕಳ್ಳ ಕದಿವನಾಗಿ ಕಂಡವರ ಕಣ್ಣಲ್ಲಿ ಮಣ್ಣು ಹಾಕಿ ಮೆರೆದು ಈಗ ಬಿದ್ದಾನಲ್ಲ, ಅವನು ನಿನ್ನ ಮಗ.
ಅಧಿಕಾರದಲ್ಲಿದ್ದು ಕಡು ಸತ್ಯವನ್ನು ಎತ್ತಿಡಿದು ಮಾತನಾಡುವ ಇವನು ಈ ಕನ್ನಡ ತಾಯಿ ಮಗ. ಈಗ ನೀನೊಬ್ಬ ಊರಿನ ಪ್ರಮುಖನೆಂದು ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ. ಇಲ್ಲಿಂದ ಹೊರಟು ಹೋಗಲಿಕ್ಕೆ ಬಂದಿಲ್ಲ, ಇವರನ್ನು ಬಿಡಿಸಿಕೊಂಡು ಹೋಗಲಿಕ್ಕೆ ಬಂದಿರುವೆ. ನಾನಿವರನ್ನು ಬಿಡುಗಡೆ ಮಾಡಿರಲ್ಲವೇ, ನೀನಿವರನ್ನು ಬಿಡಿಸಿಕೊಂಡು ಹೋಗುವುದು. ಧರ್ಮೇಂದ್ರಪ್ಪ, ನಾನಿವರಿಗೆ ಸರಿಯಾದ ಮಾರ್ಗ ತೋರಿಸುವವರೆಗೂ ನಾನಿವರನ್ನು ಬಿಡುವುದಿಲ್ಲ. ಓಹೋ, ಚೆನ್ನಾಗಿ ಭಾಷಣ ಮಾಡ್ತೀರಾ ಇನ್ಸ್ಪೆಕ್ಟರ್, ಚೆನ್ನಾಗಿ ಭಾಷಣ ಮಾಡ್ತೀರಾ. ನೀನು ಇವರಿಗೆ ಸರಿಯಾದ ಮಾರ್ಗ ತೋರಿಸ್ಲಿಕ್ಕೆ ನೀನೇನು ಕೋರ್ಟ್ನಲ್ಲಿ ತೀರ್ಪು ಕೊಡುವ ನ್ಯಾಯಾಧೀಶಲ್ಲ, ನೀನೊಬ್ಬ ಮಾಮೂಲಿ ಇನ್ಸ್ಪೆಕ್ಟರ್. ಈ ನಿಮ್ಮ ಶ್ರೀಮಂತಿಗೆ ಸೊಕ್ಕಿನಲ್ಲಿ ನ್ಯಾಯ ದೇವತೆ ಸ್ಥಾನಕ್ಕೆ ಸಿಕ್ಕಂತೆ ಬಗಳಿದರೆ ನಿಮ್ಮ ಹಲ್ಲು ಉದಿಸಿ ಬಿಟ್ಟೆಯನ್ನು ಬಡವ. ಈಗ ನಾನೊಬ್ಬ ಮಾಮೂಲಿ ಇನ್ಸ್ಪೆಕ್ಟರ್ ಎಂದು ಯಾರಿಗೆ ಅರಿಬಿಟ್ಟರೆ ನಿಮ್ಮ ಯಾರಿಗೆ ಸಿಡಿಬಿಟ್ಟೆನೋ ಎಚ್ಚರ. ಇನ್ಸ್ಪೆಕ್ಟರ್, ನನಗೆ ಎಚ್ಚರ ನಿಮ್ಮಂತ ಪೊಲೀಸ್ ಆಫೀಸರ್ ತಡಗಿಸಬಲ್ಲ. ಈ ಧರ್ಮೇಂದ್ರಿಗೆ ಎಚ್ಚರಿಕೆ ಮಾತಲ್ಲಿ ಏತೀಯ. ನನಗೆ ಎಚ್ಚರ ನೀನು ಹುಚ್ಚನಾಗಬೇಡ. ನಿನಗೆ ನಿನ್ನ ನೌಕರಿ ಮಾಡುವ ಆಸೆ ಇದ್ದರೆ ಮೊದಲು ಕೇಳಿದ ಪ್ರಶ್ನೆಗೆ ಸರಿ ಉತ್ತರ ಕೊಡು. ಇರದಿದ್ದರೆ ನಿನ್ನ ಕಾಕಲು ಓದಿಲ್ಲ, ನೀನು ಓದಿಲ್ಲ. ಮೊದಲ ಮಂದಹಾಸದಲ್ಲಿ ಸಿಕ್ಕಂತೆ ಮಾತನಾಡುವಂಗೆ ಇವನು ನನ್ನ ಮಗನಿಂದ ನನಗೆ ಮಾತನಾಡಿದರೆ ನಿನ್ನ ಕತ್ತಿಗೆ ಕೈ ಹಾಕಿ ಒಳಗೆ ಹಾಕಬೇಕಾದಿತ್ತು ಜೋಕೆ. ಸುಮ್ಮನೆ ನನ್ನ ಮನಃಶಾಂತಿ ಸೀಮೆ ಯಾರು ಮುನ್ನ ನೀನಿಲ್ಲಿಂದ ಹೊರಟು ಹೋಗು. ನಿನಗೆ ಅದನ್ನು ಹೊರಟು ಹೋಗಲಿಕ್ಕೆ ಬಂದಿಲ್ಲ, ಸುತ್ತಿಗೆ ಸಿದ್ದು ಹೋಗಿ ಯಾರನ್ನು ಬಿಡಿಸಿಕೊಂಡು ಹೋಗಲಿಕ್ಕೆ ಬಂದಿರುವೆ. ನೀನು ಕನ್ನಡ ಅದು ನಿನ್ನಂತವರಿಗೆ ಎಂದಿಗೂ ಸಾಧ್ಯವಿಲ್ಲವೆಂದು ತಿಳಿಬೇಕು. ನಾನು ಈ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಆಗಿರೋರು ನಿನ್ನಂತ ನಾಯಿಗಳನ್ನು ಒಳಗೆ ಬರಲು ಅವಕಾಶ ಕೂಡ ಕೊಡಲಾರೆ. ಅದನ್ನು ನೀನು ಕಣ್ಣಾರೆ ನೋಡ್ತಾ ಇರು. ಶ್ರೀರಾಮ, ಅಧಿಕಾರದ ಅಹಂಕಾರದ ಅಮಲಿನಲ್ಲಿ ತಂದೆ ಎಂಬ ಕಬರಿಲ್ಲದೆ ನನ್ನನ್ನು ಹಂದಿಗಿಂತ ಕೀಳಾಗಿ ನೋಡ್ತೀಯ ಚಾಂಡಾಳ. ನಿನ್ನ ಓದುವಿಕೆ ಸಲುವಾಗಿ ನಾನೆಷ್ಟು ಮಾಡಿದ್ದೇನೆ ಗೊತ್ತು. ನೀವು ಈ ಹುದ್ದೆ ಕೊಡಿಸುವ ಸಲುವಾಗಿ ನಾವೆಷ್ಟು ಕಷ್ಟಪಟ್ಟಿದ್ದೇವೆ ಎಂದು ಕಿಂಚಿತಾದ್ರೂ ಅಭಿಮಾನ ಇದೆ ನಿನ್ನಲ್ಲಿ. ನಾನು ಅಭಿಮಾನದ ಮಾತು ಸತ್ಯವನ್ನು ಕೊಲ್ಲುವುದಕ್ಕಲ್ಲ, ನಿತ್ಯ ಸತ್ಯವನ್ನು ಎತ್ತುವುದಕ್ಕಾಗಿ. ಜನ್ಮ ಕೊಟ್ಟ ತಂದೆಗೆ ನೀವು ಎದುರಾಗಿ ನಿಂತಿರುವಾಗ ನನ್ನ ಅಪರಿಗಿತ ಸರ್ವಾಸ್ತ್ರವನ್ನು ಬಡಬಗ್ಗರಿಗೆ ಹಂಚಿ ನನಗೆ ನಿನ್ನ ಕೈಯಲ್ಲಿ ತಿರುಪಿಯ ಬಟ್ಟಗಳು ಎತ್ತರ. ಜನ್ಮ ಕೊಟ್ಟವನ ಮಾತು ಕೇಳಿ ಜನ್ಮ ನೀಡಿದ ತಾಯಿಗೆ ದ್ರೋಬಗೆಲು ನಾನೇನು ತಿಳಿಗೇರಿ ಅಲ್ಲ. ಸಾಹುಕಾರ ಧರ್ಮೇಂದ್ರಪ್ಪ ಅನೇಕ ಬಡವರ ರಕ್ತ ಕುಡಿದು ಗಳಿಸಿಕೊಂಡು ಈ ನಿನ್ನ ಆಸ್ತಿ ಯಾವ ಮಗನಿಗೆ ಬೇಕು? ಇನ್ನು ಅನೇಕ ಬಡವರ ರಕ್ತ ಕುಡಿದು ಕೊಬ್ಬಬೇಕು ಈ ನಿನ್ನ ದೇಹ. ಅದೆಂದಿಗೂ ದಾನ ಧರ್ಮ ಮಾಡಿದರೆ ಸಂತೋಷದಿಂದ ನಾನಿನ್ನ ಮಗನಿಂದ ಒಪ್ಪಿಕೊಳ್ಳುವೆ. ಅದನ್ನು ಬಿಟ್ಟು ವಂಚನೆಯಿಂದ ಆಸ್ತಿ ಆಸೆ ಹಚ್ಚಿ ಕಾನೂನಿನ ದಾರಿ ಬಿಡೆಂದರೆ ಆ ನಿನ್ನ ಆಸ್ತಿ ನನ್ನ ಗುಣಸಮಾನ. ಹೋಗಾಗ ನಿನ್ನ ನೌಕರು ಕೂಡ ನನಗೆ ತೃಣಸಮಾನವೇ. ನೀನು ನೋಡ್ತಾ ಇರೋ ನನ್ನ ಸಾಹಸವನ್ನು. ಬನ್ನಿ ಬನ್ನಿ ಎಸ್ ಪಿ ನಾಯ್ಡು ಅವರೇ, ಬನ್ನಿ. ಈ ಜಿಲ್ಲೆಯ ಒಬ್ಬ ಲ್ಯಾಂಡ್ ಲಾರ್ಡರ್ ವ್ಯಕ್ತಿ ಬಂದು ಇವರನ್ನು ಬಿಡಿ ಎಂದು ಕೇಳಿದರೆ ಬಿಡುವುದಿಲ್ಲವೆಂದು ಸ್ಪಷ್ಟವಾಗಿ ಹೇಳುತ್ತಿದೆ ಈ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್. ಅದಕ್ಕೆ ನಿಮ್ಮ ಅನುಮತಿ? ಧರ್ಮೇಂದ್ರಪ್ಪನವರೇ, ಅನುಮತಿಯನ್ನು ನಾನು ಕೊಡ್ತೀನಿ. ನೀವು ಸ್ವಲ್ಪ ಶಾಂತರಾಗಿರಿ. ಇನ್ಸ್ಪೆಕ್ಟರ್ ಜಯರಾಮ್, ಈ ಕೇಸಿನ ಸಲುವಾಗಿ ನಿಮ್ಮ ತಂದೆಯವರು ಜಾಮೀನುದಾರರು ಸಹಿತ ಒಪ್ಪಿಸಿ ಆ ಕೋರ್ಟಿನ ಆದೇಶವನ್ನು ಪಡೆದಿದ್ದಾರೆ. ಸುಮ್ಮನೆ ಇವರನ್ನು ಹೊರಗೆ ಬಿಟ್ಟು ಬಿಡು. ಸರ್, ಇವರ ಕಳ್ಳ ವ್ಯವಹಾರ ನಿಮಗೆ ತಿಳಿಯುವುದಿಲ್ಲ. ಸರ್ಕಾರದ ಕಣ್ಣಲ್ಲಿ ಮಣ್ಣೆರಚಿ
ನಾವೇ ಪುಂಡರೆಂದು ತಮ್ಮ ಗುಂಡಾಗಿ ಮುಂದುವರಿಸಿ ಬಡವರ ರಕ್ತ ಕುಡಿದು ದಿಟ್ಟತನದಿಂದ ನ್ಯಾಯ ದೇವತೆ ತಲೆ ಮೇಲೆ ಕಾಲಿಟ್ಟು ಮೆರೀತಾ ಇದ್ದಾರೆ ಈ ಡಕಾಯಿತರು. ಅದಕ್ಕಾಗಿ ನಾನಿವರಿಗೆ ಸಂಪೂರ್ಣ ಶಿಕ್ಷೆ ಗುರುಗು. ನಾನಿವರನ್ನು ಬಿಡುವುದಿಲ್ಲ. ಜಯರಾಮ್, ನಾನೊಬ್ಬ ಮೇಲಾಧಿಕಾರಿಯಾಗಿ ಬಂದು ಹೇಳುತ್ತಾ ಇದ್ದೇನೆ, ನಿಮ್ಮ ತಂದೆಯವರಂತಹ ಆಗರ್ಭ ಶ್ರೀಮಂತವರಿಗೆ ಎದುರಾಗಿ ಹೋಗದೆ ಸುಮ್ಮನೆ ಇವರನ್ನು ಹೊರಗೆ ಬಿಟ್ಟು ಬಿಡು. ಇರದಿದ್ದರೆ ನಿನ್ನ ಮೇಲೆ ನಾನು ಕಠಿಣವಾದ ಆಕ್ಷನ್ ತೆಗೆದುಕೊಳ್ಳಬೇಕಾಗುತ್ತದೆ. ಸರ್, ಏನ್ ಮಾತಾಡ್ತಾ ಇದ್ದೀರಾ ಸರ್? ಒಬ್ಬ ನಿಷ್ಠಾವಂತ ಮೇಲಧಿಕಾರಿಗಳಾದ ನೀವು ಇಂಥ ತಲೆಯಡಿಕರಿಗೆ ತಲೆಬಾಗುವುದೇ? ಹಿಂದೊಮ್ಮೆ ನಾನು ಇಂಥ ಕೇಸುಗಳು ನೀಡಿದಾಗ ನನ್ನ ಬೆನ್ನು ತಟ್ಟಿ ಚಪ್ಪಾಳೆ ಬಾರಿಸಿ ನನ್ನ ಹೆಸರನ್ನು ಕೊಂಡಾಡಿದ ನೀವು ಇಂದು ಈ ತರನಾಗಿ ಮಾತಾಡ್ತಿದ್ದೀರಾ ಸರ್? ಈ ನನ್ನ ಪ್ರಾಣವಾದ ಚಿಂತೆ ಇಲ್ಲ. ನಾನು ಈ ವಿಷಯದಲ್ಲಿ ಯಾರಿಗೂ ಮಾತನಾಡೋಕೆ ಅವಕಾಶ ಕೊಡುವುದಿಲ್ಲ. ಕಾನೂನಿನ ದಾರಿಯಿದೆ ನನ್ನ ಬಲವಾದ ಗುರು. ಕಾನೂನಿನ ಧಾರೆ. ಇಂದು ನಿನಗೆ ನನ್ನ ಅಸಲಿ ಪರಿಚಯವಾಗುವ ಸಮಯ ಬಂದಾಗಿದೆ ಜಯರಾಮ್. ಈ ನನ್ನ ಜಿಲ್ಲೆಯ ಜನ ಹೇಳೋದು, ಈ ಎಸ್.ಪಿ. ನಾಯ್ಡು ಒಬ್ಬ ಕಠಿಣ ಅಧಿಕಾರಿ ಹಾಗೂ ಕಾನೂನಿನ ಮನುಷ್ಯ ಅಂತ. ಆದರೆ ನಾನು ಬರೆದಂತಹ ಒಂದೇ ಒಂದು ಬರಹ, ನಾನು ಮಾಡಿದಂತಹ ಒಂದೇ ಒಂದು ನಕಲಿ ಸಹಿ ಸತ್ಯವನ್ನು ಸುಳ್ಳನ್ನಾಗಿಸುತ್ತದೆ, ಸುಳ್ಳನ್ನು ಸತ್ಯವನ್ನಾದರಾಗಿಸುವ ಅಧಿಕಾರವಿದೆ. ನನ್ನ ಕೈಯಿಂದ ಒಂದೇ ಒಂದು ಫೋನ್ ಕರೆ ಹೋದರೆ ನಿರ್ದೋಷಿ ಕ್ರಿಮಿನಲ್ ಆಗ್ತಾನೆ, ಕ್ರಿಮಿನಲ್ ದೇವದೂತನಾದ್ರೂ ಆಗ್ತಾನೆ. ಅಷ್ಟಾಗಿಯೂ ಈ ನನ್ನ ಜಿಲ್ಲೆಯ ಜನಕ್ಕೆ ಹೇಳೋದು, ನ್ಯಾಯ ಸಿಗುತ್ತೆ ಅಂತ. ನ್ಯಾಯ ನ್ಯಾಯವೆಂಬುದು ನನ್ನ ಹಲ್ಲಿನಲ್ಲಿ ಸಿಲುಕಿರುವ ಎಲುಬಿನಂತಾಗಿದೆ. ಬೇಕಿದ್ದರೆ ನಾನು ಅದನ್ನು ಚೂರು ಮಾಡಿಬಿಡಬಲ್ಲೆ, ಬೇಡವೆನಿಸಿದರೆ ನಾನು ಅದನ್ನು ತೂ ಎಂದು ಒಗೆದು ಬಿಡಬಲ್ಲೆ. ನನ್ನ ಎದುರು ನಿಂತು ನನಗೆ ಸವಾಲ್ ಹಾಕಿ ಮಾತನಾಡುವರ ಅಂತ ಹೇಗಿರುತ್ತದೆ ಗೊತ್ತಾ ಜಯರಾಮ್? ಒಂದು ವೇಳೆ ಅವರು ಸತ್ತರೂ ಕೂಡ ಅವರ ಹೆಸರನ್ನು ಈ ನನ್ನ ಪೊಲೀಸ್ ಧೈರ್ಯದಿಂದಲೇ ಅಳಿಸಿ ಹಾಕಿ ಬಿಡಬಲ್ಲೆ. ನನ್ನ ಕೆಟ್ಟ ನೋಟದಿಂದ ಅವರ ಅಸ್ತಿತ್ವವನ್ನು ಧಗಧಗಲು ಸುಟ್ಟು ಹಾಕಬಿಡಬಲ್ಲೆ. ಜಯರಾಮ್, ನಾನೊಬ್ಬ ರಕ್ಷಕನಂತೆ ಕಾಣುತ್ತಿರುವ ನರಭಕ್ಷಕ. ಸುಮ್ಮನೆ ಇಂಥವರನ್ನೆಲ್ಲ ಹಿಡಿದು ನೀನು ನರಸತ್ತ ಷಂಡನಾಗುವ ಬದಲು ನನ್ನಷ್ಟವನ್ನು ನೋಡಿ ಹಣದ ರಾಶಿಯನ್ನೇ ತುಂಬಿಕೋ ಜಯರಾಮ್. ಮಿಸ್ಟರ್ ಎಸ್.ಪಿ. ನಾಯ್ಡು, ಹಣದಾಸೆಗಾಗಿ ಇಂಥ ಲಂಚ ಕೊಡುವವರ ಕೈ ಚೀಲ ಕೆಟ್ಟ ಪೊಲೀಸ್ ಅಧಿಕಾರಿ ನಾನಲ್ಲ. ನಾನೊಬ್ಬ ನಿಷ್ಠಾವಂತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಮೇಲಧಿಕಾರಿಗಳಾದ ನೀವು ನನಗೆ ನಿಷ್ಠೆ ದಾರಿಯನ್ನು ತೋರಿಸುವುದು ಬಿಟ್ಟು ಹಣಕ್ಕಾಗಿ ಕೈ ಒಡ್ಡಿ ಈ ನಾಡು ತಾಯಿಯನ್ನು ಮಾರಿಕೋ ಎಂದು ಬಾಯಿ ತುಂಬ ಹೇಳ್ತೀರಲ್ಲ, ನಾಚಿಕೆ ಆಗುವುದಿಲ್ಲವೇ ನಿಮಗೆ? ಮೇಲಧಿಕಾರಿಗಳಾದೆಂದು ನಿಮ್ಮನ್ನು ಸುಮ್ಮನೆ ಬಿಡ್ತಾ ಇದ್ದಾನೆ. ಇಲ್ಲದಿದ್ದರೆ ಇಷ್ಟಕ್ಕೆ ನಿಮ್ಮ ಮೈ ಚರ್ಮ ಸುರಿದು ಬಿಟ್ಟಿದ್ದೆ. ನೀವಂತ ಅವಮಾನದ ಮಾತು. ಅವಮಾನ ಯಾರ ಮೈ ಮೇಲಿನ ಚರ್ಮ ಸುಲಿತೀನಿ ಅಂತ ಬಗುತ್ತೀಯೋ ಕಥೆ ಬಡವ. ನಾನೊಬ್ಬ ನಿನ್ನ ಮೇಲಾಧಿಕಾರಿ ಎಂಬ ಖಬರಿಲ್ಲದೆ ಮಾತನಾಡುವಿಯ? ಏನು ಬಗಳಿದೆ? ಲಂಚ, ಹಣ. ಈಗ ಬಂಡೆಗಟ್ಟ ಬಂಡ ಸಮಾಜದಲ್ಲಿ ಹಣವಿಲ್ಲದಿದ್ದರೆ ಹೆಂಡರು ಕೂಡ ಮಂಚವೇರಲು ಹಿಂಜರಿಯುವರು. ನೀನೇ ರನ್ನ, ನೀನೇ ಚಿನ್ನ, ನೀನೇ ಬಂಗಾರ ಎಂದು ಪ್ರಿಯತಮೆ ನಿನ್ನನ್ನು ನಡಗಾಳಿಯಲ್ಲಿ ಕೈ ಬಿಟ್ಟು ಗಾಳಿ ಪಟದಂತೆ ನಿನ್ನನ್ನು ತೂರಿ ಬಿಡುವಳು. ನಿನ್ನ ಸಮಾಜದಲ್ಲಿ ಹಣ ಮನುಷ್ಯನನ್ನು ಅಧಿಕಾರಿಯನ್ನಾಗಿ
ಬಿಡುತ್ತದೆ. ಅದೇ ಹಣ ಆ ದೇವರನ್ನ ನನ್ನಂತಹ ರಾಕ್ಷಸನಾಗಿಸಿ ಬಿಡುತ್ತದೆ. ಹಣ ಹಣ ಏನೆಲ್ಲವನ್ನು ಮಾಡಿಬಿಡಬಲ್ಲದು ಜಯರಾಮ್. ನೀನೊಬ್ಬ ಯಕಾಚಿತ್ ಇನ್ಸ್ಪೆಕ್ಟರ್. ನಿನ್ನ ಮೇಲಾಧಿಕಾರಿ ಯಾರೆಂಬುದು ನನಗೆ ತಿಳಿದಿದೆಯಾ? ಅದು ಸರಕಾರವ ಇಲ್ಲ ಈಗಿನ ಕಾನೂನುವ? ನೋ ನೋ ನೋ, ಹಣ ಕೊಡುವನೇ ನಿಜವಾದ ಸರ್ಕಾರ. ಇಂದು ನಾನು ಯಾವ ಪದವಿಯಲ್ಲಿ ಕೂರಬೇಕು, ಯಾರನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು, ಹಾಗೂ ಯಾರನ್ನು ನಿರರ್ಥಕ ಕೇಸಿನಲ್ಲಿ ಧಗಧಗನೆ ಸುತ್ತಾಕಬೇಕು ಎಂಬುದನ್ನು ನಿರ್ಧರಿಸುವುದು ಕೇವಲ ನನ್ನ ಖಾತೆಗೆ ಬಂದು ಬೀಳುವ ಹಣದ ಹರಿವು. ಅದಕ್ಕಾಗಿ ನಿನಗೆ ಸ್ಪಷ್ಟವಾಗಿ ಹೇಳುತ್ತಾ ಇದ್ದೇನೆ ಇನ್ಸ್ಪೆಕ್ಟರ್ ಜಯರಾಮ್, ನನ್ನಂತಹ ಮೇಲಾಧಿಕಾರಿಯೊಂದಿಗೆ ಮಾತನಾಡುವಾಗ ಎಲುಬೇ ಇಲ್ಲದ ನಾಲಿಗೆ ಅಂತ ಹೇಳಿ ನಾಲಿಗೆಯನ್ನು ಹರಿಬಿಟ್ಟು ಹದ್ದು ಮೀರಿ ಮಾತನಾಡಿದರೆ ಈಗಿಂದೀಗಲೇ ನೀರಿಲ್ಲದ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಬಿಡುವೆ. ಎಚ್ಚರ. ನನ್ನ ಸಸ್ಪೆಂಡ್ ಒಂದೇ ಏಕೆ ಟ್ರಾನ್ಸ್ಫರ್ ಮಾಡಿದವರಲ್ಲ ಈ ಜಯರಾಮ. ಸತ್ಯದ ಪದ ಎತ್ತಿಡಿಯುವುದೇ ನನ್ನ ಬಲವಾದ ಜಲ. ಮಿಸ್ಟರ್ SP ನಾಯ್ಡು, ಅನ್ಯಾಯ ಅತ್ಯಾಚಾರ ಅಧರ್ಮವನ್ನು ತನ್ನ ಕಾಲ ಕೆಳಗೆ ಹಾಕಿ ತುಳಿದು ಈ ನಾಡತಾಯಿಯನ್ನು ಕಾಪಾಡ್ತೀನಿ ಎಂದು ತೊಡಿಸಿದ ಈ ನಿನ್ನ ಕಾಕಿಯನ್ನು ನೀನೇ ನಿನ್ನ ಕಾಲ ಕೆಳಗೆ ಹಾಕಿ ತುಳಿತಾ ಇದ್ದೆ ಅಂದಾಗ ನೀನು ಗಂಡಸಲ್ಲ, ನರಸತ್ತ ಷಂಡ. ಲೇ ಜಯರಾಮ್, ಕಾಕಿ ನನಗೆ ನಿನ್ನ ಹಾಗೆ ಕಾಕಿಯ ಮೇಲೆ ಯಾವುದೇ ರೀತಿಯ ವ್ಯಾಮೋಹವಿಲ್ಲ. ಈ ಕಾಕಿ ಎಂಬುದು ಕೇವಲ ನನಗೆ ಬಿಸಿನೆಸ್ ಕ್ಲಾಸ್ ಮಾತ್ರ. ಈಗಿನ ಸಮಾಜದಲ್ಲಿ ಕಾಕಿ ತೊಟ್ಟವ ಕಾಕಿಗೆಷ್ಟು ನಿಷ್ಠಾವಂತ. ಕಾಕಿ ತೊಟ್ಟವನ ಮನೆ ಬಾಗಿಲಲ್ಲಿ ನಾಯಿಯಂತೆ ಕಾಯುತ್ತಿರುವಾಗ ನೀನೊಬ್ಬ ಇನ್ಸ್ಪೆಕ್ಟರ್ ನನ್ನಂತಹ ಮೇಲಾಧಿಕಾರಿಯೊಂದಿಗೆ ಮಾತನಾಡುವಾಗ ಮಾತಿಗೆ ಮಾತು ಬೆಳೆಸಿ ನನ್ನನ್ನೇ ಕೆಳಗೆ ಮಾತನಾಡಿಸುತ್ತಿರುವೆ ಎಂದಾಗ ನಿನ್ನ ನಾಯಿ ರಾಜ್ಯದ ಭಾಂಡರಿಗೆ ಹಾಕಿರುತ್ತೇನೆ. ಹೋಗಿ ರಿಪೋರ್ಟ್ ಮಾಡಿ ಹೋಗಿ ಹೊಂದಿಕೋ. ನಾಲಾಯಕ ನನ್ನ ಮಗನೇ, ಕೇವಲ ಲಂಚಕ್ಕಾಗಿ ಕೈ ಒಡ್ಡಿ ನೀನು ನನಗೆ ಕೊಡುತ್ತಿರುವುದು ಟ್ರಾನ್ಸ್ಫರ್ ಆರ್ಡರ್ ಅಲ್ಲ, ನಿನ್ನ ಮೃತ್ಯು ವೇಳೆ. ಮೇಲಾಧಿಕಾರಿಗಳಾದ ನೀವು ನ್ಯಾಯ ದೇವತೆ ತಲೆ ಮೇಲೆ ಕಾಲಿಟ್ಟು ಕುಣಿದಾಡಿ ಇಂಥ ಡಕಾಯಿತಿಗಳ ಪಟ್ಟ ಕೊಡ್ತೇವೆ ಎಂದಾಗ ನಾನು ಇದರ ಬಗ್ಗೆ ಸೇವಿಸದೇ ಬಿಡಲಾರೆ. ಮತ್ತೆ ಇದೇ ಪೊಲೀಸ್ ಸ್ಟೇಷನ್ ಟ್ರಾನ್ಸ್ಫರ್ ಆಗಿ ಬಂದು ಅನ್ಯಾಯ ತುಂಬಿಕೊಂಡು ಬಡವರ ರಕ್ತ ಕುಡಿದು ಹೊಟ್ಟೆದಿಂದ ಈ ಜಗವನ್ನೇ ಮೆಟ್ಟಿ ಮೆರೆಯುತ್ತಿರುವ ಇಂಥ ಶ್ರೀಮಂತರ ಹೊಟ್ಟೆ ಮೇಲೆ ಕಾಲಿಟ್ಟು ಇವನೊಬ್ಬ ಕಟಕ ಶ್ರೀಮಂತ, ಇವನೊಬ್ಬ ಭ್ರಷ್ಟಾಧಿಕಾರಿ ಎಂದು ಈ ಸಮಾಜದ ಎದುರು ಇವರ ತಲೆ ಕೆಳಗೆ ಮಾಡಿಸಿ ಸತ್ಯ ಯಾವುದೆಂದು ಎತ್ತಿ ತೋರಿಸಿ ಈ ನಾಡತಾಯಿಯನ್ನು ರಕ್ಷಣೆ ಮಾಡದಿದ್ದರೆ ನನ್ನ ಹೆಸರು ಪೊಲೀಸ್ ಇನ್ಸ್ಪೆಕ್ಟರ್ ಜಯರಾಮನೇ ಅಲ್ಲ. ಬರ್ತೇನೆ. Be careful. ಹೋಗಲೇ ಹೋಗು. ನೀನು ಮರಳಿ ಬರುವವರೆಗೆ ನಿನ್ನನ್ನು ಜೀವದಿಂದ ಉಳಿಸಿದರಲ್ಲವೇ ನೀನು ಕಾರ್ಯ ಮಾಡುವುದು. SP ನಾಡು, ಬೇಗನೆ ಇವರನ್ನು ರಿಲೀಸ್ ಮಾಡಿ ಆಮೇಲೆ ನಮ್ಮ ಮನೆಗೆ ಬಂದು ಸೂಟ್ಕೇಸ್ ತೆಗೆದುಕೊಂಡು ಹೋಗಿ. ಧರ್ಮೇಂದ್ರಪ್ಪನವರೇ, ಆಯಿತು. ಬಿಸಿ ಇವರನ್ನು ಹೊರಗೆ ಬಿಟ್ಟು ಬಿಡಿ.
ಚಿಕ್ಕಪ್ಪ, ಮಗನ ಮನೆ ದೀಪವೆಂದ ಕೊಂಡರೆ ಮುಖವೆಲ್ಲ ಸುಟ್ಟೀತು, ಎಚ್ಚರ. ಮಾನಗೇಡಿ ಆಗುವುದಕ್ಕಿಂತ ಮುಂಚಿತವಾಗಿಯೇ ಅಪ್ಪಣೆ ಕೊಟ್ಟಿದ್ದರೆ ಅವರ ಹೆಣ ಬಣ್ಣಾಗ ಸೇರಿಸುತ್ತಿದ್ದೆ. ಭೀಮಣ್ಣ, ನೀ ಹಿಂಗ ಅವನ ಕತ್ತಿ ಮುಗಿಸ್ತೀನಿ ಅಂತ ಹೇಳಿ ನನ್ನ ಕತ್ತಿ ಮೇಲೆ ಕುಂದಿಸಿ ಮೆರಣಿ ಮಾಡ್ಸಿದಲ್ಲಿ ನೋಡಿದವ್ರ ಲಾಟಿನ ಇಷ್ಟು ಉದ್ದ ಲಾಟಿಲಿ ಬೆಳತಂಕ ಇಟ್ರ ನನಗೆ ಜೇಲ್ ಅಂದ್ರ ಉರಿಯಾಕತ್ತೆ, ಉರಿಯಾಕತ್ತೆ. ಚಿಕ್ಕಪ್ಪ, ಎಷ್ಟೆಲ್ಲ ನಮ್ಮ ಗುಟ್ಟು ಬಯಲಿಗೆ ಬಂದು ನಾವು ಕಳೆದುಕೊಳ್ಳಬೇಕಾದರೆ ಇದಕ್ಕೆಲ್ಲ ಕಾರಣ ವಿಶ್ವನಾಥ. ತಂದೆಯ ದೇವರೆಂದು ನಂಬಿ ಬದುಕುತ್ತಿದ್ದ ನಿಮ್ಮ ಮಗನನ್ನು ತಲೆ ಕೆಡಿಸಿ ತಂದೆ ಮಕ್ಕಳಲ್ಲಿ ವಿರಸ ಹುಟ್ಟಿಸಿ ಈ ರೀತಿ ಸೊಕ್ಕಿನಿಂದ ಮೆರೆ ಹಾಕಿದ ವಿಶ್ವನಾಥನನ್ನು ಮಾತನಾಡಿಸಲೇಬೇಕು. ಚಿಕ್ಕಪ್ಪ, ಮಾತನಾಡಿಸಲೇಬೇಕು. ವಿಶ್ವನಾಥನನ್ನು ಮಾತನಾಡಿಸುವ ಸಲುವಾಗಿ ನಿನ್ನನ್ನು ಕಳಿಸಿದ್ದು ಧರ್ಮೇಂದ್ರ. ಸಮಯ ಬಂದಾಗ ಅವರೆಲ್ಲರೂ ಸರ್ವನಾಶ ಮಾಡಿ ಆ ರಾತ್ರಿಯನ್ನು ನಿನ್ನಪ್ಪ ಮಾಡಿ ಆ ಬಡ ಕಣ್ಣೆಯನ್ನು ನಿನ್ನ ಕೈ ಇಳಿಸಬೇಕೆಂಬುದೇ ನನ್ನ ಬಲವಾದ ಫಲ. ಧರ್ಮೇಂದ್ರಪ್ಪನವರೇ, ನಿಮ್ಮಂತಹ ಆಗರ್ಭ ಶ್ರೀಮಂತರು ಹಾಗೂ ತಿಳುವಳಿಕೆ ಜ್ಞಾನವುಳ್ಳವರೇ ಹೆಣ್ಣೆಂಬ ಮಾಯ ಛಲಕ್ಕಾಗಿ ಬಿದ್ದು ನೆಲವನ್ನು ಕಳೆದುಕೊಳ್ಳಬೇಡಿರಿ. ನಿಮಗಿನ್ನೂ ಈ ಕಾನೂನಿನ ದಾರಿ ತಿಳಿದಿಲ್ಲ ಧರ್ಮೇಂದ್ರಪ್ಪನವರೇ. ನೀವಿನ್ನು ನಡೆಯಿರಿ. ಪಿಸಿ ಡ್ಯೂಟಿ ಹೇಗೆ ಮಾಡಬೇಕೆಂಬುದು ಅರಿವಾಗಿರಬೇಕಲ್ಲವೇ? ಡ್ಯೂಟಿ ಮಾತ್ರ ಕರೆಕ್ಟ್ ಆಗಿರಲಿ. ಹೋಗು ಜಯರಾಮ್, ಹೋಗು. ನೀ ಈ ರಾಜ್ಯದ ಯಾವುದೇ ಮನೆಗೆ ಹೋದರೂ ಕೂಡ ಈ ಪೊಲೀಸ್ ವರಿಷ್ಠಾಧಿಕಾರಿ ಎಸ್.ಪಿ. ನಾಯ್ಡು ಎಂಬ ಘಟಸಾರ್ಪದ ನೇಮ ನಿನ್ನ ತಲೆಯ ಮೇಲೆ ಇದ್ದೇ ಇರುತ್ತದೆ. ಏನು ಬಗಳಿದೆ ನಿಷ್ಠೆ? ನೀ ನಿಷ್ಠೆಯಿಂದ ದುಡಿದರೆ ನೀ ಕಟ್ಟುವ ನಿನ್ನ ಸಾಲದ ಕಂತು. ನೀ ನಿಷ್ಠೆಯನ್ನು ಬಿಟ್ಟು ದುಡಿದರೆ ನೀ ಕಟ್ಟುವೆ ನಿನ್ನ ಉಳಿತಾಯದ ಬಂಡವಾಳವನ್ನು. ಪಪ್ಪಿದೆ 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 ನನ್ನ ಮಗಳ ರೂಪ ತಲೆ ಮೇಲೆ ಚಿನ್ನದ ಗಡಿಗೆ ಇಲ್ಲ, ಮಣ್ಣಿನ ಗಡಿಗೆನೇ ಇಲ್ಲ. ಈ ಜಂಗಲ್ ದಾರಿ ಹಿಡಿದಲ್ಲಿ ಯಾಕೆ ರಾಮರೋಡ್ರ ಮಠಕ್ಕೆ ಹೊಟ್ಟೇನ? ಇಲ್ಲ ಯಪ್ಪ, ಮಠಕ್ಕೆ ಹೊಂಟಿಲ್ಲ ಯಪ್ಪ. ನಾ ಬಜಾರ್ಗೆ ಹೋಗಿ ಮೊಸರು ಮಾಡ್ಕೊಂಡ್ ಬರ್ಬೇಕಂತ ಹೊಂಟೀನಿ. ಮನ್ಯಾಗ ಮುಚ್ಚಿಟ್ಟು ಬಂದಿನಿ ನಿಮ್ಮ ಹತ್ರ ಕಾಟಕ್ಕೆ. ಏನ ನಿಮ್ಮ ಮೌನ ಹಾಲು ಮರದ ಬ್ಯಾಡ ಅಂತ ಸಣ್ಣ ಮಾತಿಂದ ಹೇಳಿದ್ರ ಮತ್ ಬಜಾರ್ ಸಲ್ಗಿ ಬೆಳೆಸಿ ಅದ ಹಾಲ್ ನಮ್ಮ ಮೊಸರು ಮಾಡಿ ಮಜ್ಜಿಗೆ ಕಟ್ಟದ ಬೆಣ್ಣೆ ತೆಗಿ ಅಂತ ಹೇಳಿದ್ರ ಮತ್ತ ಹೊರಗೆ ನಿಂತೇನ ಸುಮಾರು ಬಸಂತ ರೋಡ್ ಕಾಯಕ. ಯಪ್ಪ, ನೀ ಹೇಳ್ದಂಗ ನಾನು ಮೊಸರು ಮಾಡ್ಬೇಕಂತೇಳಿ ಅವನನ್ನು ಕೊಡ್ಗೋಗಿಟ್ಟು ಕಡ್ದೆ ಮೊಸರು ಬರೀ ಅಳಕ ಬರಕತ್ತಿತ್ತು ಯಪ್ಪ, ಅಳಕ ಬರಕತ್ತಿತ್ತು. ಅಳಕ್ ಬರಕತ್ತೆ. ಹಂಗಾದ್ರ ನಿಮ್ಮವ್ವ ಕಟ್ಟಿದ ಆ ಕಡಗ ಸೋಕಲ್ ಬಂದತ್ವಾ ಆ ದಿಡುಗರು ಬಸ್ ಮನ್ಯಾಗ ಒಂದ್ ಕಡ್ಗೋಲ್ ಇತ್ತಂತ ಇದ್ರ ಒಂದ್ ಕಡಿಬೇಕತ್ತೆ. ಅಯ್ಯಪ್ಪ, ನೀ ಹೇಳಿ ಅಂತೇಳಿ ನಾನು ಸೀದಾ ಅವ್ನ ಮನೆ ಕಡೆನೆ ಹೋದೆ. ನಮ್ ಗೊತ್ತ ನಿಮ್ದು ಕಡಗಲ್ ಕೊಡಪ್ಪ ಅಂತ ಕೇಳಿದ್ರ ಅವ ಏನಂದ ಗೊತ್ತನ? ಇಲ್ಲವಾ, ನಾ ತಳಗಿನ ಮನೆ ತಾಟಿ ಗಿಟ್ಟಿ ಕೊಟ್ಟೀನಿ, ಆಕಿಗೆ ಬಾಡಿಗೆ ಕೊಟ್ಟಿನಿ ಅಂತ ಹೇಳ ಕಳ್ಸಿದ್ನವ ನಮಗ. ಅಲ್ವಾ ಮಗಳ, ಆ ತಾಟ್ ಗಿತ್ತಿ ಎಷ್ಟು ಮಂದಿ ಆತ ಬಾಡಿಗೆ ಕಡಗೋಲ್ ಹೋಯ್ತಾಳ ಅಂತೀನಿ.
ಆಕಿ ಗಡಿಗೆರ ಎಂತ ಹೇಳುವ ಮಗಳ ಆ ತಾಟ್ಗಿತ್ತಿ ನೋಡಿ ಆದ್ರೆ ಬೆಣ್ಣೆ ತೆಗೆದು ಕಲಿಯುವ ಒಂದಿಟ ನೀ ಹೇಳ್ದಂಗ ನಾನು ಬೆಣ್ಣಿ ಕಟ್ಟಿಬೇಕಂತ ಹೇಳಿ ನಾನು ಹಂಗ ಕದ್ದು ನೋಡಕ್ ಹೋದೆ. ಅಕ್ಕಿದು ಎಷ್ಟು ದೊಡ್ಡದೈತೋ ಯಪ್ಪ, ಎಷ್ಟು ಹೊಸದೈತಿ, ಎಷ್ಟು ಬೆಳ್ಳದೈತಿ, ಎಷ್ಟು ಚಂದ ಐತೋ ಯಪ್ಪ. ಭಾಳ ಅಂದ್ರ ಭಾಳ ದೊಡ್ಡದನ ಐತಿ. ಅಕ್ಕಿ ಅದಲ್ಲ ದಿನಕ್ಕ 2 ಕಡ್ಗೋಲ್ ತರ್ತಾಳ. ತಂದು ಹೊಸ ತಂದು ಮೊಸರು ಗಡಿಗೆ ಇಟ್ಟು ಹಂಗ ಇಬ್ರು ಕೊಡಿ ಇದ್ರ ಬದ್ರ ಮಾಡಾಕತ್ ಬಿಟ್ರು ಅಂದ್ರೆ ಯಪ್ಪ ಬೆಣ್ಣಿ ಉಕ್ಕಿ ಮ್ಯಾಲೆ ಬರ್ತೈತೋ ಯಪ್ಪ, ಮ್ಯಾಲೆ ಬರ್ತೈತಿ. ನಾನು ಬರಾಕತ್ತೈತೆ ಹಂಗಿದ್ರೆ ನಿನ್ ಗಡಿಗೂ ಹೊಸದೈತಿವ 2 ಕಡ್ಗೋಲ್ ತಂದು ಕೊಟ್ಬಿಡ್ತೀನಿ. ಅದಕ್ಕಿಂತ ಹೆಚ್ಚಿಗೆ ಬೆಣ್ಣೆ ತೆಗೆದು ಬಿಡಂಗಂದ್ರ ಅಲ್ಲ ನೀ ಏನೋ ಮಾತೆಲ್ಲ ಕರೆಕ್ಟ್ ಐತಿಯಪ್ಪ. ನಾ ಏನೋ ಮೊಸರು ಮಾಡಕತ್ ಕಡಗಲ್ ತಗೋಬೇಕಂತೀನಿ. ಆದ ಅಂತ ಚಲೋ ಕಡಗಲ್ ನನಗೆ ಎಲ್ಲಿಂದ ಸಿಗಬೇಕು ಯಪ್ಪ ಅಂತೀನಿ. ಸಿಗದಂಗ್ ಮಾಡಿತ್ತ ಕಡ್ಗೋಲ್ ಏನು ಹೊಟ್ಟೆವ್ ನಮ್ಮ ಊರಾಗ. ಈ ನಿಮ್ಮಪ್ಪ ಅಂದ್ರೆ ಸುಮಾರು ಅಂತ ತಿದೇನ ನಾ ಹುಡುಕಿ ತಂದ ಕಡ್ಗೋಲ್ ಜರ ನಿನ್ನ ಗಡಿಗೆ ಹೋಗ ಮೊಸರು ಕಡಿಯಾಕ ಶುರು ಮಾಡ್ತು ಅಂದ್ರೆ ಅಷ್ಟ ನಿನ್ನ ಗಡಿ ಒಡೆದು ಹೋದ್ರವ ಆ ಕಡ್ಗೋಲ್ ಮಾತ್ರ ಬೆಣ್ಣೆ ತೆಗೆ ಕೆಲಸ ಮಾತ್ರ ನಿಲ್ತದಿಲ್ಲ ನೋಡುವ. ಯಪ್ಪ ಅಂತ ಕಡಗೋಲ್ ಐತೇನಪ್ಪ ಈ ಊರಾಗ ಅಂತೀನಿ. ಐತೆ ಅಂತ ಕೇಳ್ತಿಯಲ್ವಾ ನೀನೊಮ್ಮೆ ನಿನ್ನ ಗಡಿಗೆ ಗಟ್ಟೈತೆ ಅಂತ ಹೇಳಿದ್ರೆ ಸಾಕ ಮೇಲಕ್ಕ ಹಿಡಿಲಾರ್ದಷ್ಟು ತಂದಿಡ್ತಾನ ಈ ನಮ್ಮಪ್ಪ. ಆದ್ರ ಕಡ್ಗೋಲ್ ಸಿಕ್ಕತ್ತೆ ಅಂತ ಹೇಳಿ ಸಿಕ್ಕಂಗ ಕಟ್ಯಾಕ್ ಹೋಗಿ ಸಿಗದಾಗ ಹೋಗತ್ ನಿನ್ನ ಗಡಿಗೆ ಹುಷಾರೇ. ನೋಡ ಎಲ್ಲಿತಿ ನೀ ಬುದ್ಧಿ ಅಂತೀನಿ. ಅಲ್ಲ ನಿನಗೆ ಏಟ್ರ ಐತೇನಿಲ್ಲ ಮಾನ ಮರ್ಯಾದೆ. ಅಲ್ಲ ಹಿಂಗೆಲ್ಲ ಮಾತಾಡಕತ್ತಿಲ್ಲ ಯಪ್ಪ ನೀನ. ಅಲ್ಲ ಒಂದು ಕಡಗೋಲ್ ಇಟ್ಕೊಂಡು ಈ ನಮ್ಮನಿ ಕಟಿಯಾಕತ್ತ ಅದ್ರಾಗ ಒಂಚೂರು ಸಣ್ಣದು ನೋಡಿ ತರಬೇಕು ಅಯ್ಯಪ್ಪ, ಸಣ್ಣದು ನೋಡಿ ತರಬೇಕು. ಸಣ್ಣ ಕಡಗೋಲು ಅಂತ ಹೇಳಿ ಇದುವರೆಗೆ ಬೆಣ್ಣಿನ ಕಾಣಲ್ಲ ನಿಮ್ಮಪ್ಪ. ಈಗ ಹೋಗ್ಲಿ ನಿನ್ನ ಗಡಿಗೆ ಸೈಜ್ ನೋಡಿ ಯಾರು ಹೊಸ ಕಡಗೋಲು ತಂದು ಕೊಟ್ಬಿಡ್ತಾನೆ. ತಂದು ಕೊಡ್ತೀಯ ಹಂಗಾರ ಲಘೂನ ನಿನ್ನ ಕಡಗೋಲು ತಗೊಂಡು ಗಡಿಗೆ ತಗೊಂಡು ಬಂದು ಬಿಡ. ಅಲ್ಲಿ ಯಾರ ಬಂದ್ರು ಬಾಯಿ ಕಡೆ ನಂದೊಂದು ಹೊಸ ಕಡಗೋಲು ಐತಿ ತಗೊಂಡ್ಬಿಡ್ರಲ್ಲ. ಯಪ್ಪ ಪೊಲೀಸ್ ಸಾಹೇಬ ನಿನ್ನ ಕಡೆ ಇರೋದು ಹೊಸ ಕಡಗೋಲ್ ಅಲ್ಲಪ್ಪ, ಹೊಸ ಬಡಿಗೆ. ಜರ ಈ ಹೊಸ ಬಡಿಗೆ ಈ ಜರ ನಿನ್ನ ಬಡಿಗೆ ಏನಾದ್ರೂ ನಮ್ಮ ಗಡಿಗೆಗೆ ಬಿತ್ತು ಅಂದ್ರ ಪಟ್ಟೆ ಹತ್ತಂಗ ಹೊಡೆದೋಗತ್ತಪ್ಪ. ಈ ನಮಗೆ ಪಟ್ಟೆ ಹತ್ತಂಗ ಹೊಡೆದೋಗತ್ತೆ. ಏ ಯಪ್ಪ ಯಾಕೆ ವಿಚಾರ ಮಾಡೈತಿ? ಅಲ್ಲಿ ಇಲ್ಲಿ ಯಾಕೆ ಕಡಗೋಲ್ ಹುಡ್ಕಕ್ ಹೋಗಿ? ಹೆಂಗಾದ್ರೆ ಈ ಪೊಲೀಸ್ ಸಾಹೇಬ್ರದೈತಿ ಇವ್ರದ ಇಸ್ಕೊಂಡು ಮಾಡಿಬಿಡಲ್ಲ ಅಂತ ತಗೋಲ್ಲ. ನಿಮ್ಮ ಮೌನ ಅದ ನಾಯಪ್ಪ ಮುಸ್ಲಿಂ ಗಡಿಗೆ ಕದಿಯೋದು ಯಾಕ್ಯೋ ನಿಮ್ಮ ಮೌನ ಪುರಾ ಕಟ್ಟಿ ಅಲ್ವಾ ನನ್ನ ಮಗಳ ಗಜಗೌರಿ. ಈ ಪೊಲೀಸರ ಕಡಗೋಲ್ ಇಸ್ಕೊಳ್ಳೋದು ಒಂದ, ಅವೇನ್ ಹೋತದ ಕೈ ಹಾಕೋದು 2 ಒಂದವ. ಯಾವ ಹೋಗ್ತದ ನಾವು ಯಾವ ತೂತನೆ ಯಾವ ತೂತನೆ ಹೊರ ಬರ್ತದ ಗೊತ್ತಿಲ್ವಾ? ಹಂಗ ಈ ಪೊಲೀಸರ ಕಡಗೋಲು ಯಾವ ಗಡಿಯಾಗ ಹೋಗ್ಕೋ ಯಾವ ಗಡಿಯಾಗ ಹೊರಗೆ ಬಂದು ಯಾರನ್ನ ಕಚ್ಚುತ್ತ ಗೊತ್ತಿಲ್ವಾ, ಯಾರು ಕಚ್ಚುತ್ತ ಗೊತ್ತಿಲ್ಲ. ಆದ್ರ ನೀನು ಗಡಿಗೆ ಬಗ್ಗೆ ಬಹಳ ನೀವು ಹುಷಾರಾಗಿರ್ಬೇಕು ನೋಡುವ. ಪಶುಪತಿ ಅವ್ರ ನೀವು ಇದ್ರ ಬಗ್ಗೆ ಇನ್ನೂ ಭಾಳ ಸುಧಾರಿಸ್ಬೇಕ್ರಿ. ನಾವು ಪೊಲೀಸರಿಂದ ನಾವು ಭಾಳ ಬಂದೋಬಸ್ತಿಲೇನೆ ಕಡ್ಗೋಲ್ ಇಟ್ಕೊಂಡಿರ್ತೇವಿ. ಬಂದೋಬಸ್ತಿರ ನಿನ್ ಡ್ಯೂಟಿ ಬಿಟ್ಟು ಚಂದ ಮಾಡಕ್ ಬಂದೇನಪ್ಪ ನನ್ನ ಮಗಳ ಮಕ್ಕಳಿಗೆ ಗಡಿಗೆನ ನನ್ನ ಮಗಳ ನಡಿ ನೀನ್ ಅವನ ಮನೆ ನಡಿ ಬಂದ್ ಹೋಗನಾಗ. ಏ ಯಪ್ಪ ಹೆಂಗೂ ಬರೋದು ಬಂದೇವಿ, ಸೀದಾ ಬಜಾರ್ಕ್ ಹೋಗಿ ಮೊಸರಿನ ವ್ಯಾಪಾರ ಮಾಡ್ಕೊಂಡು ಹೋಗ್ಬಿಡೋಣ ನಡಿಯಲ್ಲ. ಹಣಿ ಬಡ್ಕಾಲಿ ಅಂತಾನೆ ಯವ್ವ ನನ್ನ ಮಗಳ ಗಜಗೌರಿ. ನೀ ಇಷ್ಟು ಸ್ಟ್ರಿಕ್ಟ್ ಆಗಿ ಮೊಸರಿನ ವ್ಯಾಪಾರ ಕುಂತಿ ಅಂದಿಂದ ಯಾರ ಉಡಾ ನನ್ನ ಮಗ ಬಂದ್ ಸಾಕ್ತಾ ಲೂಟಿ ಮಾಡ್ಬಿಡ್ತಾರ ಈ ನಿನ್ನ ಮೊಸರಿನ ಗಡಿಗೆನ. ಏ ಯಪ್ಪ ಯಾರ ನಮ್ದು ಮೊಸರಿನ ಗಡಿಗೆ ಲೂಟಿ ಮಾಡಕ್ ಬಂದ್ರ ಶೂಟ್ ಮಾಡಕ್ ಅದರಲ್ಲ ಈ ನಮ್ ಪೊಲೀಸ್ ಸಾಬ್ರು. ನನ್ನ ಮಗಳ ಈ ಪೊಲೀಸ್ ಸವಾಸ ಬೆಳತಂಕ ಉಪವಾಸ ಇರೋ ಇಷ್ಟು ಶುದ್ಧ ಶಾಸ್ತ್ರ ಯಾರು ಗೊತ್ತಿಲ್ಲ ನಿಂಗೆ. ಸವಾಸ ಮಾಡ್ಬಾರ್ದು ಮಂಗೆ ಮಕ್ಕಳು ಮುಕ್ಕಳಾಗ ದೊಣ್ಣೆ ತೋರ್ಕ್ಯಾರ ಮನ್ ನನ್ಗ. ಸುಮ್ನೆ ಯಾಕೆ ನೀನ್ ಸುಮ್ನೆ ಅನುಮಾನ ಪಡಕ್ ಹೋಗ್ತೀವಿ? ಬಾ ಇಬ್ರು ಸೇರಿ ಕುಂತು ವ್ಯಾಪಾರ ಮಾಡ್ಕೊಂಡು ಬಂದು ಬಿಡೋಣ. ಬಾ ಇಬ್ರು ಬಜಾರಕ್ ಹೋಗಿ. ನಿಮ್ಮ ಮಾವನ
ಹೋಗಿರ್ತಿ 3 ಕಿಲೋ ತುಪ್ಪ ಕುಡ್ಸಿದ್ರು ನಾನು ಇನ್ನೇನ್ ಬರಂಗಿಲ್ವಾ ನಾನು ಇನ್ನೇನ್ ಬರಂಗಿಲ್ಲ. ಯಾಕಯ್ಯಪ್ಪ ನಿನ್ನ ಮಗ ಜೋಡಿ ಮಾಡಕ್ಕೆ ನಿನ್ ಹೆದರಿಕೆ ಆಗ್ತೈತೇನ? ಹೆದರ ಪಟ್ನೆ ಅಲ್ವಾ ಮಗಳ? ನಿನ್ನಿಂದ ನಾ ಏನಾರ ಬಂದೆ ಅಂದ್ರೆ ಈ ಉಡಾಣ ಮಕ್ಕ ಕಾಟ ತಾಳಾರ್ದ ಹತ್ತಾಗಿ 6 ಮನಿ ಸೇರ್ಬೇಕಾಗತ್ತ ಮನಿ ಸೇರ್ಬೇಕಾಗತ್ತೆ. ಯಾಕಂತ ಕೇಳ್ತೀಯಲ್ವಾ? ಯಾಕಂತ ಕೇಳ್ತೀಯಲ್ವಾ? ಮತ್ತೆ ಏನ್ ಮಾಡ್ಬೇಕು? ಮಸರಿನ ಗಡಿಗೆ ತೆಗೆದೊಂದ ತರ ಎಲ್ಲಿಂದ ಬರ್ತಾರೆ ಉಡಾಣ ಮಕ್ಕಳ. ಏ ಮುಡುಕ, ಈ ನಿನ್ನ ಮಸರಿನ ಗಡಿಗೆ ರೇಟ್ ಏನ ಅಂತ ಕೇಳ್ತಾರ. ಈ ನನ್ನ ಮಕ್ಕಳು ಉತ್ತರ ಕೊಡ್ಲಾರ್ದ ನಾನು ಹೊಳಿ ಬೀಳ್ಬೇಕಾಗತ್ತೆ. ಯಪ್ಪ ನೀವೊಂದು ಕೆಲಸ ಮಾಡಿ, ಸೀದಾ ಮನಿ ಕಡೆ ನಡಿ. ನಾನು ಗಡಿಗೆ ಅಲ್ಲಿ ಇಟ್ಟು ಬಂದೀನಿ, ತಗೊಂಡು ಬರ್ತೀನಿ ಅಂತ ನೀನು ನಡಿ ಬರ್ತೀನಿ. ನಾನು ನೀ ಅದಿಲ್ಲ ಏನು ಕಾಯಕ ನಾನಂತೂ ಮನೆ ಹೋಗ್ತೇನವಾ. ಆದ್ರ ಈ ನನ್ನ ಗಡಿಗೆ ಬಗ್ಗೆ ಬಹಳ ಹುಷಾರಿವ. ಈ ಮನೆ ಮಕ್ಕ ಸರಿ ಇಲ್ಲ. ನಾ ಬರ್ತೇನೆ. ಮತ್ತೇನಂತೀರಿ? ಲಂಡ ಚಲೋದ ಮಂಡ ಪೊಲೀಸ್ರ ಯಾಕ ಹಿಂಗ ಮಂಡ ಕುದ್ರಿ ಹಂಗ ಬಾಲದಂಗ ಬೊದ್ಯಾಡ್ಕೊಂಡ್ ನಿಂತಿರ್ಲ ಹೌ ಹಾರಿ ಏನಂತೈತಿ ನಿಮ್ ಪೊಲೀಸ್ ಡ್ಯೂಟಿ? ಅಲ್ಲಲ್ಲಿ ವ್ಯಾಪಾರ ಮಾಡ್ಬೇಕಂತ ನಾನು ಅರ್ಜೆಂಟ್ ಆಗಿ ಹುಡುಕಿಲಿ ಬಂದ್ರ ಕಡಗೋಲ್ ತಗೊಂಡ ತಂದಿ ಮಕ್ಕಳ ಜಗಳ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ರಿ ಅಲ್ಲಿ. ಏನ್ ಮಾಡ್ಬೇಕು? ಕುದುರೆ ನಿಂತ್ಕೊಂಡು ಏನ್ ಬೇಕಾದ ಕುಪ್ಪು ಸಾಕತ್ ಬಿಟ್ಟಿಯಲ್ಲ. ಏನಾಗುತ್ತ ನಿನ್ನ ಬಟ್ಟಲದ ಒಂದು ರೇಟ್? ಓಯ್ ಪೊಲೀಸ, ನನ್ನ ಬಟ್ಲದ ರೇಟ್ ನೀ ಕೇಳಕ್ ಹೋಗ್ಬೇಡ. ಯಾಕಂದ್ರೆ ನೀ ನನ್ನ ರೇಟ್ ಕೇಳಿದೆ ಅಂದ್ರೆ ಬಟ್ಲದ ಮೊದಲು ಖಾಲಿ ಆಗುತ್ತೆ. ನಿಂದು ಮೊದಲ ನಮ್ಗೆ ಹೊತ್ತು ಭಾಳ ಆಗೈತಿ. ನಾನು ವ್ಯಾಪಾರ ಮಾಡಕ್ ಹೋಗ್ಬೇಕು. ನಿನಗ್ ಬೇಕಂದ್ರೆ ತಗೊಳಂಗಿದ್ರ ಒಟ್ಟು ಮೊಸರು ತಗೋತಿದ್ರ ತಗೋ. ಇಲ್ಲಿಂದ ಮೊದಲು ಇಲ್ಲಿಂದ ಹಾದಿ ಹಿಡಿಯೋ ಬೆದರಿಕೆ ತೋರಿಸಿ ದೂರ ಸರ್ದು ಮಾತಾಡ್ಬೇಡ್ಲಿ ರೂಪ. ಯಾಕಂದ್ರೆ ನಾನು ನಿನ್ನ ಮೊಸರು ನೋಡೇನಿ. ಹೊಟ್ಟಿಗೆ ಮುದ್ದಿಲ್ಲ, ಕಣ್ಣಿಗೆ ನಿದ್ದಿಲ್ಲ, ತಲೆಯಾಗಂಕರು ಸ್ವಲ್ಪ ಬುದ್ಧಿ ಇಲ್ಲ. ತಲೆಯಾಗ ಬುದ್ಧಿ ಇಲ್ಲ ಅಂದ್ರೆ ಗೂತಿ ಕಟ್ಟೋ ಕೆಪಾಸಿಟಿ ಐತಿಲ್ಲ ನಿಮ್ ಹತ್ರ ಅಂತೀನಿ. ಇಲ್ಲ ಅಂತ ಹೇಳ್ಬೇಡ್ಲಿ ನನ್ನ ಚಿನ್ನ. ನಾನು ದೊಡ್ಡ ಮನಸ್ಸು ಮಾಡಿ ಕಟ್ಟಿ ಬಿಟ್ಟೆ. ನಿನಗ ಜಾಲಿದೊಂದು ಬಡ್ಡಿನ ನಿನ್ನ ಕೊಯಲಿಗೆ. ಅಯ್ಯೋ ನನ್ನ ತಾಳಿ ಕಟ್ಟೋ ನನ್ನ ಸಾಹೇಬ, ನನ್ನ ಸರದಾರ. ಆ ಕಟ್ಟೋ ಕೆಪಾಸಿಟಿ ನಿನ್ನ ಹತ್ರ ಇದ್ದಿತ್ತಂದ್ರ ನೀ ಕಟ್ಟಿದೆ ಅಂದ್ರೆ ಕೆಟ್ಟ ಹೋಗ್ತೈತಿ ನಿನ್ನ ಲಂಚ ಸಾಮ್ರಾಜ್ಯ. ಹಾಗಲ್ಲೇ ನನ್ನ ಚಿನ್ನ, ನೀ ನನ್ನ ಕೈ ಹಿಡಿದ್ರೆ ಯಾರಿಗೂ ನನ್ನ ತಗೋತಾರೆ. ಹೌದೇನೋ ನನ್ನ ಪೊಲೀಸ್ ಮಾವ, ನನ್ನ ಬಾಳಿನ ಸರದಾರ. ಹಂಗಾದ್ರೆ ಮತ್ತೆ ತರ ಮಾಡ್ರಿ, ಶುರು ಮಾಡ. ಮದರಕ್ಕಿ ಬಡ್ಡ ಭಾರಿ ಬೇಗ ಬುಲ್ಬುಲ್ಲು ಬಂದೈತಿ ಭೂಮಿನ್ಯಾಗ. ಮದರಕ್ಕಿ ಬಡ್ಡ ಭಾರಿ ಬೇಗ ಬುಲ್ಬುಲ್ಲು ಬಂದೈತಿ ಭೂಮಿನ್ಯಾಗ. ಮದರಕ್ಕಿ ಬಡ್ಡ ಭಾರಿ ಬೇಗ ಬುಲ್ಬುಲ್ಲು ಬಂದೈತಿ ಭೂಮಿನ್ಯಾಗ. ರಾಜಪುರ ಬರ್ತಾಳ ಕನಸಿನ್ಯಾಗ, ಹಮಗೆ ವಿಶಾಲ ಬಿರುಸಿನ್ಯಾಗ. ರಾಜಪುರ ಬರ್ತಾಳ ಕನಸಿನ್ಯಾಗ, ಹಮಗೆ ವಿಶಾಲ ಬಿರುಸಿನ್ಯಾಗ. ಮದರಕ್ಕಿ ಬಡ್ಡ ಭಾರಿ ಬೇಗ. ತರತುರಿ ಮಾಡುತ್ತಾಳ ತೂರು ತೂರು ನಡಿತಾಳೆ ಈಗ ನಿಂತ ಎಡಿ ನಿಂತ ಕುಣಿತಾಳ. ತರತುರಿ ಮಾಡುತ್ತಾಳ ತೂರು ತೂರು ನಡಿತಾಳೆ ಈಗ ನಿಂತ ಎಡಿ ನಿಂತ ಕುಣಿತಾಳ. ಮದರಕ್ಕಿ ಬಡ್ಡ ಭಾರಿ ಬೇಗ ಬುಲ್ಬುಲ್ಲು ಬಂದೈತಿ ಭೂಮಿನ್ಯಾಗ. ಮದರಕ್ಕಿ ಬಡ್ಡ ಭಾರಿ ಬೇಗ
ಬಂದೋಬಸ್ತಿ 4ನೇ ಬಾಡ್ ಹೋಗಂತ ಹೇಳಿ ಆ ಮಸೂರ್ ಮಾಡಿ ಹುಡುಗಿ ತಗೊಂಡ ಕೈ ಹಿಡಿದು ಹಾಯ ಕೊಡಂತ ಮಗನ ಹೋಗ. ನಾಳೆ ನಾನು ಈ ಡ್ರೆಸ್ ಬದಲಾಯಿಸಿ ಆ ಹುಡುಗಿ ಚಕ್ರ ಹೇಳಿ ಆಕೆ ತೆರಿ ಕೆಡಿಸಿ ಅವಳಿಂದ ನೀನು ದೂರ ಮಾಡಿ ಅದ ಹುಡುಗಿ ಕೈ ಹಿಡಿದು ಚಂದಾಗಿ ಸಂಸಾರ ಮಾಡ್ಲಿಲ್ಲ ನನ್ನ ಹೆಸರು ಯಾಕನೇ ಅಲ್ಲ ರೊಕ್ಕ ಅಂತ ಯಾಕೆ ಸೈತಿ ಚಂದಂಗ